ಹಿಂದಿನ ತರಗತಿಗಳಲ್ಲಿ ನಾವು ಡಿಟರ್ಮಿನೆಂಟ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಡಿಟರ್ಮ್ಸ್ನ ಡೆಫಿನೇಷನ್ಸ್ ತಿಳ್ಕೊಂಡ್ವಿ. ಹಾಗೆ ಯಾವ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಡಿಟರ್ಮಿನೆಂಟ್ಸಲ್ಲಿ ಅಂತ ಒಂದಿಷ್ಟು ಟಾಪಿಕ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಈ ಟಾಪಿಕಲ್ಲಿ 12 ಮಾರ್ಕ್ಸ್ನ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. 12 ಮಾರ್ಕ್ಸ್ ನಮಗೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಸಲ್ಲಿ. ಹಾಗೆ 1 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ಸ್ ಯಾವುದ್ರಲ್ಲಿ ಬರುತ್ತೆ, ಹಾಗೆ 4 ಮಾರ್ಕ್ಸ್ ಕ್ವಶನ್ಸ್ ಯಾವುದ್ರಲ್ಲಿ ಬರುತ್ತೆ, 5 ಮಾರ್ಕ್ಸ್ ಕ್ವಶನ್ಸ್ ಯಾವುದ್ರಲ್ಲಿ ಬರುತ್ತೆ ಅನ್ನೋದನ್ನು ನಿನ್ನೆ ಟಾಪಿಕಲ್ಲಿ ನಾವು ಹೇಳ್ತಾ ಹೋಗಿದ್ವಿ. ಬಟ್ ಇವತ್ತಿನ ಟಾಪಿಕಲ್ಲಿ ನಾವು ಡಿಟರ್ಮಿನೆಂಟ್ಸ್ನ ಮುಂದಿನ ಪಾರ್ಟ್ ಆದಂತಹ ನೆಕ್ಸ್ಟ್ ಪಾರ್ಟ್ ಆಗಿರುವಂತಹ ಪ್ರಾಪರ್ಟೀಸ್ಗಳನ್ನು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ನಾವು ನೋಡ್ತಾ ಇರೋಂಥ ಪ್ರಾಪರ್ಟೀಸಲ್ಲಿ ನಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಸಿಗ್ತಾ ಹೋಗ್ಬೋದು. ಹೇಗೆ ಅಂತ ಅಂದರೆ ಒಂದು 4 ಮಾರ್ಕ್ಸ್ ಕ್ವಶನ್ಸು, ಇನ್ನೊಂದು 1 ಮಾರ್ಕ್ಸ್ ಕ್ವಶನ್ಸು. ಹಾಗಾದರೆ ಪ್ರಾಪರ್ಟೀಸ್ಗಳು ಯಾವ ಥರ ಬರ್ತಾ ಹೋಗುತ್ತೆ, ಆ ಪ್ರಾಪರ್ಟೀಸ್ ಬೇಸ್ ಮೇಲೆ ಯಾವ ಥರ ಪ್ರಾಬ್ಲಮ್ಸ್ಗಳು ನಿಮಗಿಲ್ಲಿ ಕೇಳ್ತಾ ಹೋಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಮೊದಲನೇ ಪ್ರಾಪರ್ಟಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಾಪರ್ಟಿ ಏನು ಹೇಳ್ತಾ ಇದೆ ಅಂತಂದರೆ, ದ ವ್ಯಾಲ್ಯೂ ಆಫ್ ಎ ಡಿಟರ್ಮಿನೆಂಟ್ ರಿಮೈನ್ಸ್ ಅನ್ಚೇಂಜ್ಡ್. ಇಲ್ಲಿ ಡಿಟರ್ಮಿನೆಂಟ್ಸ್ನ ವ್ಯಾಲ್ಯೂ ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇಲ್ಲ. ಯಾವಾಗ ಅಂತ ಅಂದರೆ ರೋಸ್ ಆ್ಯಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್. ರೋಸ್ಗಳನ್ನು ಅಥವಾ ಕಾಲಮ್ಸ್ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ನಮಗೆ ಏನು ಮೊದಲ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಏನು ಫೈಂಡ್ ಔಟ್ ಮಾಡಿರ್ತೀವಲ್ವ, ಅದೇ ನಮಗೆ ಇಂಟರ್ಚೇಂಜ್ ಮಾಡಿದಾಗ್ಲೂ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತಾ ಅನ್ನೋದನ್ನು ಪ್ರಾಪರ್ಟಿ ಫಸ್ಟಲ್ಲಿ ಹೇಳ್ತಾ ಹೋಗ್ತಿದ್ದೀವಿ. ಹಾಗಾದರೆ ಪ್ರಾಪರ್ಟಿ 1 ಏನು ಹೇಳುತ್ತೆ ಅಂತಂದರೆ, ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ಸ್ ರಿಮೈನ್ಸ್ ಅನ್ಚೇಂಜ್ಡ್ ಇಫ್ ದ ರೋಸ್ ಆ್ಯಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್. ರೋಸ್ಗಳನ್ನು ಮತ್ತು ಕಾಲಮ್ಸ್ಗಳನ್ನು ಇಂಟರ್ಚೇಂಜ್ ಮಾಡಿದ್ರೂ ಕೂಡ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜಸ್ ಆಗೋದಿಲ್ಲ ಅಂತ ಮೊದಲನೇ ಪ್ರಾಪರ್ಟಿ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲೊಂದು ನೋಟ್ ಇದೆ, ಏನಿದೆ ಅಂತಂದರೆ, ಸಿನ್ಸ್ ದ ಡಿಟರ್ಮಿನೆಂಟ್ ರಿಮೈನ್ಸ್ ಅನ್ಚೇಂಜ್ಡ್ ವೆನ್ ರೋಸ್ ಆ್ಯಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್. ಡಿಟರ್ಮಿನೆಂಟ್ನ ವ್ಯಾಲ್ಯೂಸ್ ಚೇಂಜಸ್ ಆಗೋದಿಲ್ಲ ಯಾವಾಗ ಅಂದರೆ ರೋಸ್ ಆ್ಯಂಡ್ ಕಾಲಮ್ಸ್ಗಳು ಇಂಟರ್ಚೇಂಜ್ ಆದಾಗ. ಇಟ್ ಈಸ್ ಆಬ್ವಿಯಸ್ ದಟ್ ಎನಿ ಥಿಯರಮ್ ವಿಚ್ ಇಸ್ ಟ್ರೂ ಫಾರ್ ರೋಸ್ ಆ್ಯಂಡ್ ಮಸ್ಟ್ ಆಲ್ಸೋ ಬಿ ಟ್ರೂ ಫಾರ್ ಕಾಲಮ್ಸ್. ರೋಸ್ಗಳನ್ನಾದರೂ ಇಂಟರ್ಚೇಂಜ್ ಮಾಡ್ಕೊಳ್ಳಿ ಅಥವಾ ಕಾಲಮ್ಸ್ಗಳನ್ನಾದರೂ ಇಂಟರ್ಚೇಂಜ್ ಮಾಡ್ಕೊಳ್ಳಿ, ನಮಗೆ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಅನ್ಚೇಂಜ್ಡ್ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಈ ಪ್ರಾಪರ್ಟಿ ಮೇಲೆ ಒಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಇದೇ ಸ್ಲೈಡಲ್ಲಿ ಪ್ರಾಪರ್ಟಿ 2ನೂ ಕೂಡ ಇದೆ. ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ನಾವು ಪ್ರಾಪರ್ಟಿ 1, ಪ್ರಾಪರ್ಟಿ 2ನ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಪ್ರಾಪರ್ಟಿ 2 ನೋಡ್ತಾ ಹೋಗೋಣ. ಇಫ್ ಎನಿ 2 ರೋಸ್ ಆರ್ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಬಿ ಇಂಟರ್ಚೇಂಜ್ಡ್. ರೋಸ್ಗಳನ್ನು ಮತ್ತು ಕಾಲಮ್ಸ್ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ಅಥವಾ ರೋಸ್ಗಳನ್ನ ಕಾಲಮ್ಸ್ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನು ಪ್ರಾಪರ್ಟಿ 2 ಹೇಳ್ತಾ ಹೋಗುತ್ತೆ. ರೋಸ್ಗಳನ್ನು ಕಾಲಮ್ಸ್ಗಳನ್ನು ಇಂಟರ್ಚೇಂಜ್ ಮಾಡಿದಾಗ ನಮಗೇನಾಗ್ತಾ ಇದೆ ಅಂತಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಮೊದಲನೇ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಿರುತ್ತೋ ಅದೇ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಲ್ಲೂ ಕ್ಯಾರಿ ಆನ್ ಆಗ್ತಾ ಹೋಗುತ್ತೆ. ಬಟ್ ಸೈನ್ಗಳೇನಾಗುತ್ತೆ ಅಂದರೆ ಇಂಟರ್ಚೇಂಜ್ ಆಗ್ತಾ ಹೋಗುತ್ತೆ. ಸೈನ್ಗಳೇನಾಗುತ್ತೆ, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗ್ಬೋದು, ಅಥವಾ ನೆಗೆಟಿವ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಬಂದಿತ್ತು ಅಂತಂದರೆ ಇದುವಾಗ ಪಾಸಿಟಿವ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಹಾಗಾದರೆ ಪ್ರಾಪರ್ಟಿ 2 ಏನು ಹೇಳುತ್ತೆ ಅಂತ ಅಂದರೆ, ಇಫ್ ಎನಿ 2 ರೋಸ್ ಆರ್ ಕಾಲಮ್ಸ್ ಆಫ್ ಎ ಡಿಟರ್ಮಿನೆಂಟ್ ಬಿ ಇಂಟರ್ಚೇಂಜ್ಡ್. ರೋಸ್ಗಳನ್ನು ಮತ್ತು ಕಾಲಮ್ಸ್ಗಳನ್ನು ಇಂಟರ್ಚೇಂಜ್ ಮಾಡಿದಾಗ ಎನಿ 2 ರೋಸ್ ಆರ್ 2 ಕಾಲಮ್ಸ್, 2 ರೋಸ್ಗಳು ಅಥವಾ 2 ಕಾಲಮ್ಸ್ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ನೆಗೆಟಿವ್ ಆಫ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಡಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಮೈನಸ್ ಡಿ ಬರ್ತಾ ಹೋಗುತ್ತೆ, ಅಥವಾ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಏನು ಬರ್ತಾ ಹೋಗುತ್ತೆ, ಮೈನಸ್ ಡೆಲ್ಟಾ ಬರ್ತಾ ಹೋಗುತ್ತೆ. ಹಾಗಾದರೆ ಈ ಎರಡೂ ಪ್ರಾಪರ್ಟಿಗಳನ್ನ ಒಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳಿದಾಗೆ ಪ್ರಾಪರ್ಟಿ 1ನ ಎಕ್ಸಾಂಪಲ್ಸ್ ನೋಡ್ತಾ ಇದ್ವಿ. ಪ್ರಾಪರ್ಟಿ 1ನಲ್ಲಿ ಎಕ್ಸಾಂಪಲ್ಸ್ ಏನು ಕೊಡ್ತಾ ಇದ್ದೀವಿ ಅಂದರೆ, ಡಿಟರ್ಮಿನೆಂಟ್ ಆಫ್ ಎ ಆರ್ ಡೆಲ್ಟಾ ಎ ಇಸ್ ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ ಕೊಡ್ತಾ ಇದ್ವಿ. ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ. 1 2 3 -1 4 5 6 7 8. ದೀಸ್ ಆರ್ ದ ರೋಡ್ ಎಲಿಮೆಂಟ್ಸ್ ಆ್ಯಂಡ್ ಕಾಲಮ್ ಎಲಿಮೆಂಟ್ಸ್ ಆಫ್ ದ ಡಿಟರ್ಮಿನೆಂಟ್ ಆಗ್ತಾ ಇದೆ. ಹಾಗಾದರೆ ನಾವಿವಾಗ ಡಿಟರ್ಮಿನೆಂಟ್ ಅಪ್ಲೈ ಮಾಡಬೇಕಾದ್ರೆ ರೋ 1 ಆದರೂ ತೊಗೋಬೋದು, ರೋ 2ನಾದರೂ ತೊಗೋಬೋದು, ರೋ 3ನಾದರೂ ತೊಗೋಬೋದು, ಕಾಲಮ್ 1, ಕಾಲಮ್ 2, ಕಾಲಮ್ 3 ಬೇಕಾದರೂ ತೊಗೊಳ್ತಾ ಹೋಗ್ಬೋದು. ಹಾಗಾದರೆ ಇಲ್ಲಿ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಳ್ತಾ ಇದ್ದೀವಿ ಅಂದಾಗ, ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ಅಂತಂದರೆ ರೋ 1ನಲ್ಲಿರೋಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು, 1 2 3. ಆ 1 2 3 ಎಲಿಮೆಂಟ್ಸ್ಗಳನ್ನ ಹಿಡ್ಕೊಂಡು ನಾವು ಇವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಹಾಗಾದರೆ 1 ಇಂಟು ಆ 1ನಲ್ಲಿರುವಂಥ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು, -1 ಆ್ಯಂಡ್ 6. ದಿಸ್ ಆರ್ ದ ಲೆಫ್ಟ್ ಔಟ್. ಹಾಗೆ ರೋಡ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು ಅಂತಂದರೆ 2 ಆ್ಯಂಡ್ 3 ಆರ್ ದ ಕ್ಯಾನ್ಸಲ್ ಔಟ್. ಎರಡು ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಹಾಗೆ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳನ್ನ ಡಿಲೀಟ್ ಮಾಡಿಕೊಂಡ್ರೆ ಉಳ್ಕೊಂಡಿರುವಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು, 4 5 7 8. ಈಗ ಅದು 2x2 ಆರ್ಡರ್ ಆಗಿರೋದ್ರಿಂದ ಆ 2x2 ಆರ್ಡರ್ನ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ, ಡಯಾಗ್ನಲ್ ಎಲಿಮೆಂಟ್ಸ್ 4 8 ಕ್ಯಾನ್ ಬಿ ಮಲ್ಟಿಪ್ಲೈಡ್ ಆ್ಯಂಡ್ ಮೈನಸ್ ವಿತ್
ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ 7 and 5, 7 into 5 is a 35. ಹಾಗಾಗಿ 4 into 8 minus 7 into 5 35, 32 minus 35 ಆಗುತ್ತೆ. ಹಾಗೆ minus 2 into ರೋಲ್ ಇರೋಂಥ ಇನ್ನೊಂದು ಎಲಿಮೆಂಟ್ ಯಾವುದು 2 ಅಲ್ವಾ, ಹಾಗಾಗಿ -2 into -1 8 6 into 5 ಪ್ಲಸ್ 3 ಇಂಟು -1 into 7 -6 into 4. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ತಾ ಇದ್ವಿ 4 8 32, 7 5 35, 32 - 35 -3 ಆಗ್ತಾ ಹೋಗುತ್ತೆ. ಹಾಗೆ -2 ಇಂಟು -1 into 8 -8 6 into 5 30 -8 -30 is -38. ಹಾಗೆ +3 ಇಂಟು -7 -24 -31 ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ಅಂದರೆ 1 into -3 -2 into -38 +3 into -31 is equals to -3 + 76 -93 is equals to ವ್ಯಾಲ್ಯೂ ಏನು ಬರ್ತಾ ಇದೆ -20 ಬರ್ತಾ ಇದೆ. ಹಾಗಾದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ -20 ಬರ್ತಾ ಇದೆ. ಇದು ನಮಗೆ ಇಂಟರ್ಚೇಂಜ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬಂದಿರೋಂಥ ಡಿಟರ್ಮಿನೆಂಟ್ ವ್ಯಾಲ್ಯೂ. ಈಗ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ, ರೋಸ್ಗಳನ್ನು ಮತ್ತು ಕಾಲಮ್ಸ್ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಇಂಟರ್ಚೇಂಜ್ ದ ರೋಸ್ ಆ್ಯಂಡ್ ಕಾಲಮ್ಸ್. ಇಂಟರ್ಚೇಂಜ್ ದ ರೋಸ್ ಆ್ಯಂಡ್ ಕಾಲಮ್ಸ್, ರೋಸ್ಗಳನ್ನು ಮತ್ತು ಕಾಲಮ್ಸ್ಗಳನ್ನ ಇಂಟರ್ಚೇಂಜ್ ಮಾಡ್ತಿದ್ದೀವಿ ಅಂದರೆ ಅರ್ಥ ಏನಾಗ್ತಾ ಇದೆ, ವಿ ಹ್ಯಾವ್ ಟು ಟ್ರಾನ್ಸ್ಪೋಸ್ ದಟ್ ಮ್ಯಾಟ್ರಿಕ್ಸ್ ಅಂತ ಅರ್ಥ ಅಲ್ವಾ. ಹಾಗಾಗಿ ಈಗ ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಮಾಡ್ತಾ ಇದ್ದೀವಿ ಅಂದಾಗ ರೋಲಿರೋಂಥ ಎಲಿಮೆಂಟ್ಸ್ಗಳನ್ನೆಲ್ಲ ಏನು ಮಾಡ್ತಾ ಇದ್ದೀವಿ ಕಾಲಮ್ಸಲ್ಲಿ ಬರಿತಾ ಇದ್ದೀವಿ. ಹಾಗಾದರೆ ಕಾಲಮಲ್ಲಿ ಯಾವ ಎಲಿಮೆಂಟ್ಸ್ ಆಗುತ್ತೆ 1 2 3 ಆರ್ ದ ಫಸ್ಟ್ ರೋಡ್ ಎಲಿಮೆಂಟ್ಸ್ ಕನ್ವರ್ಟೆಡ್ ಇಂಟು ಕಾಲಮ್ ಎಲಿಮೆಂಟ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಹಾಗೆ -1 4 5 ಆರ್ ದ ರೋ 2 ಎಲಿಮೆಂಟ್ಸ್ ಆಗ್ತಾ ಇದೆ. ಆ ರೋ 2 ಎಲಿಮೆಂಟ್ಸ್ಗಳನ್ನ ಸೆಕೆಂಡ್ ಕಾಲಮಲ್ಲಿ ಬರಿತಾ ಇದ್ದೀವಿ -1 4 5. ಹಾಗೆ ಥರ್ಡ್ ರೋಲ್ ಇರೋಂಥ ಎಲಿಮೆಂಟ್ಸ್ಗಳು ಯಾವುದಾದ್ರು 6 7 8. 6 7 8 ನಾವು ಥರ್ಡ್ ಕಾಲಮಾಗಿ ಬರ್ಕೊಳ್ತಾ ಇದ್ದೀವಿ. 6 7 8 ಬರ್ಕೊಂಡಿದ್ದೀವಿ. ಈಗ ಡಿಟರ್ಮಿನೆಂಟ್ ಎಲ್ಲಿರೋಂಥ ಮ್ಯಾಟ್ರಿಕ್ಸ್ಗಳನ್ನು ನೋಡ್ತಾ ಹೋಗಿ, ಹಾಗೆ ಡಿಟರ್ಮಿನೆಂಟ್ ಎಲ್ಲಿರೋಂಥ ಟ್ರಾನ್ಸ್ಪೋಸ್ ಮಾಡ್ಕೊಂಡಿರೋಂಥ ಮ್ಯಾಟ್ರಿಕ್ಸ್ಗಳನ್ನು ನೋಡ್ತಾ ಹೋಗಿ, ರೋಸಲ್ಲಿರುವಂಥ ಎಲಿಮೆಂಟ್ಸ್ಗಳೆಲ್ಲ ಕಾಲಮ್ಸಾಗಿ ಕನ್ವರ್ಟ್ ಆಗ್ತಾ ಇದೆ. ಇವಾಗ ನಾವು ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ನಾನು ಮೊದಲೇ ಹೇಳಿದ್ದೀನಿ, ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಳ್ಳಿ, ರೋ 2 ತೊಗೊಳ್ಳಿ, ರೋ 3 ತೊಗೊಳ್ಳಿ, ಆರ್ ಕಾಲಮ್ 1 ಕಾಲಮ್ 2 ಕಾಲಮ್ 3 ತೊಗೊಳ್ಳಿ, ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜಸ್ ಆಗೋದಿಲ್ಲ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ C1 ಬೇಕಾದ್ರೆ ತೊಗೊಂಡಾಗ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ ಸೇಮ್ ಬರ್ತಾ ಹೋಗುತ್ತೆ. ಹಾಗಾಗಿ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಟ್ರಾನ್ಸ್ಪೋಸ್ ಆಗ್ತಾ ಇದೆ. ಅಂದರೆ ಪ್ರಾಪರ್ಟಿ 1 ಏನು ಹೇಳ್ತಾ ಇದೆ, we have to interchange the rows and columns. The value of the determinants cannot be changed. That is a property 1. ಹಾಗೆ ಸೆಕೆಂಡ್ ಪ್ರಾಪರ್ಟಿ ನೋಡ್ತಾ ಇದ್ದೀವಿ. ಸೆಕೆಂಡ್ ಪ್ರಾಪರ್ಟಿ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಸೆಕೆಂಡ್ ಪ್ರಾಪರ್ಟಿ ಎಕ್ಸಾಂಪಲ್ಸ್ ನೋಡೋಣ. ಸೆಕೆಂಡ್ ಪ್ರಾಪರ್ಟಿ ಎಕ್ಸಾಂಪಲ್, ಡಿಟರ್ಮಿನೆಂಟ್ ಎಲ್ಲಿ ವ್ಯಾಲ್ಯೂಸ್ ಏನಾಗ್ತಾ ಇದೆ ನೋಡಿ, 1 4 5 ಫಸ್ಟ್ ರೋ ಎಲಿಮೆಂಟ್ಸ್, 5 7 8 ಸೆಕೆಂಡ್ ರೋ ಎಲಿಮೆಂಟ್ಸ್, 2 3 9 ಥರ್ಡ್ ರೋ ಎಲಿಮೆಂಟ್ಸ್. ಈಗ ಅವ್ರು ಹೇಳ್ತಿರೋ ಪ್ರಾಪರ್ಟಿ ಏನು ಹೇಳ್ತಾ ಇದ್ದಾರೆ, ಇಫ್ ವಿ ಹ್ಯಾವ್ ಎನಿ 2 rows ಆರ್ ಎನಿ 2 ಕಾಲಮ್ಸ್ ಆರ್ ಇಂಟರ್ಚೇಂಜ್ಡ್, 2 ರೋ ಅಥವಾ 2 ಕಾಲಮ್ಸ್ಗಳನ್ನ ಇಂಟರ್ಚೇಂಜ್ ಮಾಡಿದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತಂತೆ ನೆಗೆಟಿವ್ ಆಫ್ ದ ಡಿಟರ್ಮಿನೆಂಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಫಸ್ಟು ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಫೈಂಡ್ ಔಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಏನು ಬರ್ತಾ ಇದೆ -72 ಬರ್ತಾ ಇದೆ. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಳ್ತಾ ಇದ್ದೀನಿ. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಂಡ್ರೆ 1 into 7 into 9 -3 into 8 minus of 5 into 9 minus 2 into 8 plus 5 of 5 into 3 minus 7 into 2. ಅದಷ್ಟನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ 39 -116 plus 5 is equals to -72 ಬರ್ತಾ ಇದೆ. ಹಾಗಾದರೆ ಡಿಟರ್ಮಿನೆಂಟ್ನ ವ್ಯಾಲ್ಯೂ ಎಷ್ಟು, ಡೆಲ್ಟಾ ವ್ಯಾಲ್ಯೂ ಎಷ್ಟಾಗ್ತಾ ಇದೆ -72 ಬರ್ತಾ ಇದೆ. ಇದು ನಮಗೆ ವಿತೌಟ್ ಇಂಟರ್ಚೇಂಜ್ ದ ರೋಸ್ ಆ್ಯಂಡ್ ಕಾಲಮ್ಸ್. ಈಗ ನಾವು ಇಂಟರ್ಚೇಂಜ್ ದ ರೋಸ್ ಟು ರೋಸ್ ಆರ್ ಇಂಟರ್ಚೇಂಜ್ ದ ಕಾಲಮ್ಸ್ ಟು ಕಾಲಮ್ಸ್ ಮಾಡ್ಕೊಂಡಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಇಂಟರ್ಚೇಂಜ್ ದ ರೋಸ್ ಆ್ಯಂಡ್ ಟು ರೋಸ್ ಇಂಟು ರೋಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಂಟರ್ಚೇಂಜ್ ದ ರೋಸ್ ಇಂಟು ರೋಸ್ ಅಂತ ಅಂದಾಗ R1 ಇಂಟರ್ಚೇಂಜ್ ಟು R2, R1ಅನ್ನು R2 ಕನ್ವರ್ಟ್ ಮಾಡ್ತಾ ಇದ್ದೀನಿ. R2ಅಲ್ಲಿರೋಂಥ ಎಲಿಮೆಂಟ್ಸ್ಗಳನ್ನ R1 ಆಗಿ ಬರ್ಕೊಳ್ತಾ ಇದ್ದೀನಿ. ಹಾಗಾದರೆ ಇಂಟರ್ಚೇಂಜ್ ಮಾಡಿರೋಂಥ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಡಿಟರ್ಮಿನೆಂಟ್ A is equals to 5 7 8, ಅದು ನಮಗೆ ಸೆಕೆಂಡ್ ರೋಲ್ ಇರೋಂಥ ಎಲಿಮೆಂಟ್ಸ್ ಆಗಿತ್ತು, ಫಸ್ಟ್ ರೋಗೆ ಬರ್ಕೊಂಡಿದ್ದೀವಿ. ಹಾಗೆ 1 4 5 ಅದು ನಮಗೆ ಫಸ್ಟ್ ರೋಲ್ ಇರೋಂಥ ಎಲಿಮೆಂಟ್ಸು ಸೆಕೆಂಡ್ ರೋ ಆಗಿ ಬರ್ಕೊಂಡಿದ್ದೀವಿ. ಹಾಗೆ 2 3 9 ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಈಗ ನಾವು ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡಿಕೊಂಡ್ರೆ
5 ಇಂಟು 36 ಮೈನಸ್ 15. ಹೇಗೆ 5 ಇಂಟು 36 ಮೈನಸ್ 15 ಅಂತಂದರೆ 5ನ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ 7 8 ಕ್ಯಾನ್ಸಲ್ ಔಟ್ ಆಗುತ್ತೆ. ಹಾಗೆ 5ನ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ 1 2 ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 4 5 3 9 4 5 3 9. ಈಗ 4 5 3 9ಗೆ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡಿದ್ರೆ 9 ಇಂಟು 4 ಡಯಾಗ್ನಲ್ ಎಲಿಮೆಂಟ್ಸ್ 9 4 36. ಹಾಗೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ 3 ಇಂಟು 5 15. 36 ಮೈನಸ್ 15 ಬರ್ತಾ ಹೋಗುತ್ತೆ. ಹಾಗೆ ಮೈನಸ್ 7 ಇಂಟು 1 ಇಂಟು 9 7ನ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ 5 8 ಅವ್ರು ಕ್ಯಾನ್ಸಲ್ ಡಿಲೀಟ್ ಆಗ್ತಾ ಹೋಗುತ್ತೆ. ಹಾಗೆ 7 ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ 4 3 ಡಿಲೀಟ್ ಆಗ್ತಾ ಹೋಗುತ್ತೆ. ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 1 5 2 9 1 5 2 9. ಈಗ 1 5 2 9ಗೆ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡಬೇಕಾದ್ರೆ 1 ಇಂಟು 9 ಆರ್ ದ ಡಯಾಗ್ನಲ್ ಎಲಿಮೆಂಟ್ಸ್ 1 ಇಂಟು 9 9. ಹಾಗೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ 2 ಇಂಟು 5 2 5 10. 9 ಮೈನಸ್ 10 ಆಗ್ತಾ ಹೋಗುತ್ತೆ. ಪ್ಲಸ್ 8 ಇಂಟು ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ 5 7 ಡಿಲೀಟ್ 5 9 ಡಿಲೀಟ್. ಹಾಗಾದರೆ ಉಳ್ಕೊಂಡಿರೋಂಥ ಎಲಿಮೆಂಟ್ಸ್ಗಳು 1 4 2 3. 1 4 2 3 ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಳು 1 3, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು 2 4. ಹಾಗೆ 1 3 3 2 4 8. 3 ಮೈನಸ್ 8 ಬರ್ತಾ ಹೋಗುತ್ತೆ. ಈಗ ಅದಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ ಡಿಟರ್ಮಿನೆಂಟ್ ಡ್ಯಾಶ್ ಏನು ಬರ್ತಾ ಇದೆ, ಡೆಲ್ಟಾ ಡ್ಯಾಶ್ ಏನು ಬರ್ತಾ ಇದೆ ಅಂದರೆ 72 ಬರ್ತಾ ಇದೆ. ಈಗ ಡೆಲ್ಟಾ ಈಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಏನಾಗ್ತಾ ಇದೆ, ನೆಗೆಟಿವ್ ಆಫ್ ದ ಡೆಲ್ಟಾ ಬರ್ತಾ ಇದೆ, ಹೌದಲ್ವಾ. ನೆಗೆಟಿವ್ ಆಫ್ ನೆಗೆಟಿವ್ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಆಗ್ತಾ ಇದೆ. ಹಾಗಾಗಿ ಡೆಲ್ಟಾ ವ್ಯಾಲ್ಯೂ ನಮಗೆ ಮೈನಸ್ 72 ಬರ್ತಾ ಇದೆ. ಮೈನಸ್ನ ಮಲ್ಟಿಪ್ಲೈ ಮಾಡಿದ್ರೆ 72 ಬರ್ತಾ ಇದೆ. ದಟ್ ಈಸ್ ಯುವರ್ ಡೆಲ್ಟಾ ಡ್ಯಾಶ್ ಆಗ್ತಾ ಇದೆ. ದಿಸ್ ಇಸ್ ಅ ಪ್ರಾಪರ್ಟಿ 2. ಪ್ರಾಪರ್ಟಿ 1 ಏನು ಹೇಳುತ್ತೆ, ಇಫ್ ಯು ಹ್ಯಾವ್ interchange the any rows or columns, then the determinant value will be unchanged. ಹಾಗೆ ಪ್ರಾಪರ್ಟಿ 2 ಏನು ಹೇಳ್ತಾ ಹೋಗುತ್ತೆ, ಇಫ್ ವಿ ಹ್ಯಾವ್ ಎನಿ 2 rows or any 2 columns can be interchanged, the determinant value will be ನೆಗೆಟಿವ್ ಆಫ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ ಅಂತ ಪ್ರಾಪರ್ಟಿ 2 ಹೇಳ್ತಾ ಹೋಗ್ತಾ ಇದೆ. ಹಾಗೆ ಥರ್ಡ್ ಪ್ರಾಪರ್ಟಿ ನೋಡ್ತಾ ಹೋಗೋಣ. ಥರ್ಡ್ ಪ್ರಾಪರ್ಟಿ ನೋಡೋದಾದರೆ ಥರ್ಡ್ ಪ್ರಾಪರ್ಟಿ ಏನು ಹೇಳುತ್ತೆ, ಇಫ್ ಎ ಡಿಟರ್ಮಿನೆಂಟ್ ಹ್ಯಾಸ್ 2 rows or columns, ಡಿಟರ್ಮಿನೆಂಟಲ್ಲಿ 2 ರೋ ಅಥವಾ 2 ಕಾಲಮ್ಗಳು ಐಡೆಂಟಿಕಲ್ ಆಗಿದೆ ಅಂದರೆ, ಇಫ್ ದ ಡಿಟರ್ಮಿನೆಂಟ್ ಹ್ಯಾಸ್ 2 rows or 2 columns ಆರ್ ಐಡೆಂಟಿಕಲ್, ದೆನ್ ಇಟ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಲ್ ಬಿ 0 ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ 2 ರೋಗಳು ಅಥವಾ 2 ಕಾಲಮ್ಗಳು ಐಡೆಂಟಿಕಲ್ ಆಗಿದೆ ಅಂದರೆ ಫಸ್ಟ್ ರೋಲಿರೋಂಥ ಎಲಿಮೆಂಟ್ಸ್ಗಳು R2 ಅಥವಾ R3ಅಲ್ಲಿ ಇದ್ದರೆ, ಹಾಗೆ ಕಾಲಮ್ 1ನಲ್ಲಿರೋಂಥ ಎಲಿಮೆಂಟ್ಸ್ಗಳು ಕಾಲಮ್ 2 ಅಥವಾ ಕಾಲಮ್ 3ಅಲ್ಲಿ ಸೇಮ್ ಎಲಿಮೆಂಟ್ಸ್ಗಳು ಇತ್ತು ಅಂದರೆ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 0 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಮೇಲೆ ಒಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ. ಈಗ ಪ್ರಾಪರ್ಟಿ 4 ಏನು ಹೇಳ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಇಫ್ ಆಲ್ ಎಲಿಮೆಂಟ್ಸ್ ಆಫ್ ಎನಿ ರೋಸ್ ಆರ್ columns be multiplied by the same number, then the value of the determinant is multiplied by that number. ಈಗ ಪ್ರಾಪರ್ಟಿ 4 ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಯಾವುದಾದ್ರೂ ಸ್ಕೇಲಾರ್ ಕಾನ್ಸ್ಟೆಂಟ್ಗಳನ್ನ ಯಾವುದಾದ್ರೂ ರೋಗೆ ಅಥವಾ ಕಾಲಮ್ಗಳಿಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ, ಮೊದಲೇ ತೊಗೊಂಡಿದ್ರಂಥ ಡಿಟರ್ಮಿನೆಂಟ್ ವ್ಯಾಲ್ಯೂಗೆ ಆ ಸೇಮ್ ಕಾನ್ಸ್ಟೆಂಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಕ್ವಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಏನಾಗ್ತಾ ಇದೆ ಅಂದರೆ, ಡೆಲ್ಟಾ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಡೆಲ್ಟಾ ಆಗ್ತಾ ಹೋಗುತ್ತೆ, ಕೆ ಇಂಟು ಡೆಲ್ಟಾ ಆಗ್ತಾ ಹೋಗುತ್ತೆ. ಹಾಗಾದರೆ ಕೆ ಇಂಟು ಡೆಲ್ಟಾ ಅಂತ ಅಂದರೆ ನಮಗೆ ಕೊಟ್ಟಿರೋಂಥ ಡಿ ವ್ಯಾಲ್ಯೂ ಏನಾಗ್ತಾ ಇದೆ ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ನಮಗೆ ಸಿಗ್ತಾ ಇದೆ. ಆ ಡಿಟರ್ಮಿನೆಂಟ್ ವ್ಯಾಲ್ಯೂಗೆ ಕೆ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಡೆಲ್ಟಾ ಡ್ಯಾಶ್ ಅಂತ ಅಂದರೆ ಕಾನ್ಸ್ಟೆಂಟ್ ಸ್ಕೇಲಾರ್ ಕಾನ್ಸ್ಟೆಂಟ್ನ ಮಲ್ಟಿಪ್ಲೈ ಮಾಡಿರೋಂಥ ಯಾವುದಾದ್ರೂ ರೋ ಅಥವಾ ಯಾವುದಾದ್ರೂ ಕಾಲಮ್ಗೆ ಮಲ್ಟಿಪ್ಲೈ ಮಾಡಿರೋಂಥ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಸಿಗ್ತಾ ಇರೋದು ಡೆಲ್ಟಾ ಡ್ಯಾಶ್. ಹಾಗಾಗಿ ಡಿ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಕೆ ಇಂಟು ಡಿ ಬರ್ತಾ ಇದೆ. ಈ ಪ್ರಾಪರ್ಟಿ ಮೇಲೂ ಕೂಡ ನಾವು ಒಂದು ಪ್ರಾಬ್ಲಮ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ, ಅದು ನೆಕ್ಸ್ಟ್ ಸ್ಲೈಡಲ್ಲಿ. ಹಾಗೆ ಪ್ರಾಪರ್ಟಿ 5 ಏನು ಹೇಳ್ತಾ ಇದ್ದಾರೆ ಅಂದರೆ, ಇಫ್ ಈಚ್ ಎಲಿಮೆಂಟ್ ಆಫ್ ಎನಿ ರೋ ಆರ್ ಕಾಲಮ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಸಮ್ ಆಫ್ 2 terms, then the ಡಿಟರ್ಮಿನೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ದ ಸಮ್ ಆಫ್ ದ ಡಿಟರ್ಮಿನೆಂಟ್ಸ್ ಅಂತ ಹೇಳ್ತಾ ಹೋಗ್ಬೋದು. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಡಿಟರ್ಮಿನೆಂಟ್ಸ್ಗಳನ್ನು ನಾವು ಸಮ್ ಆಫ್ ದ 2 ಡಿಟರ್ಮಿನೆಂಟ್ಸ್ ಆಗಿ ಬರೀತಾ ಹೋಗ್ಬೋದು ಅಂತ ಪ್ರಾಪರ್ಟಿ 5 ಹೇಳ್ತಾ ಇದೆ. ಪ್ರಾಪರ್ಟಿ 5 ಹೇಳ್ತಾ ಇರೋದೇನು ಅಂತಂದರೆ, ಒಂದು ಡಿಟರ್ಮಿನೆಂಟ್ ತೊಗೊಂಡಿರ್ತೀವಿ. ಎಕ್ಸಾಂಪಲ್ ಯಾವುದು ಅಂತಂದರೆ, ಯಾವುದೋ ಒಂದು ಡಿಟರ್ಮಿನೆಂಟ್ ವ್ಯಾಲ್ಯೂ 3 × 3 ಡಿಟರ್ಮಿನೆಂಟನ್ನು ತೊಗೊಂಡಿದ್ದೀವಿ ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ರೋನ ಅಥವಾ ಯಾವುದಾದ್ರೂ ಒಂದು ಕಾಲಮ್ಗಳನ್ನು ನಾವು ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀವಿ ಅಂದರೆ ಪ್ಲಸ್ ಅಥವಾ ಅಡಿಷನ್ಸ್ ಆಗಿ ಬರ್ಕೊಂಡಿದ್ದೀವಿ ಅಂತಂದರೆ ಆ ಎರಡೂ ಟರ್ಮ್ಗಳನ್ನು ನಾವು ಸಮ್ ಆಫ್ ದ 2 ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಇದಿಷ್ಟ್ರ ಮೇಲೆ ನಾವು ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ಗಳನ್ನು ನೋಡೋದಾದರೆ, ಮೊದಲನೇ ಪ್ರಾಪರ್ಟಿ ಏನು ಹೇಳ್ತಾ ಇದ್ದಾರೆ,
ಪ್ರಾಪರ್ಟಿ 3 ಏನು ಹೇಳ್ತಾ ಇದೆ ಅಂತಂದರೆ, ಇಫ್ ದ 2 ಕಾಲಮ್ಸ್ ಆರ್ ಐಡೆಂಟಿಕಲ್ ಆರ್ 2 ರೋಸ್ ಆರ್ ಐಡೆಂಟಿಕಲ್ ದೆನ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಲ್ ಬಿ 0. ಹಾಗಾಗಿ ಪ್ರಾಪರ್ಟಿ 3 ಏನು ಹೇಳಿತ್ತು, ಐಡೆಂಟಿಕಲ್ ರೋಸ್ ಅಥವಾ ಐಡೆಂಟಿಕಲ್ ಕಾಲಮ್ಸ್ ಇತ್ತು ಅಂದರೆ, ಸೇಮ್ ರೋಸ್ ಆ್ಯಂಡ್ ಸೇಮ್ ಕಾಲಮ್ಸ್ಗಳು ಏನಾದರೂ ಇತ್ತು ಅಂದರೆ ಮ್ಯಾಟ್ರಿಕ್ಸ್ಗಳಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತಂತೆ, 0 ಆಗುತ್ತಂತೆ. ಹಾಗಾದರೆ ಒಂದು ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ, ಡೆಲ್ಟಾ ಎ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ 167 -2 8 4 167. ಹಿಯರ್ ದ R1 ಆ್ಯಂಡ್ R3 ಆರ್ ದ ಐಡೆಂಟಿಕಲ್. ಅಂದರೆ 167 ಇದೆ, ಹಾಗೆ R3ಲೂ ಕೂಡ 167 ಇದೆ. ಹಾಗಾದರೆ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂಗಳು R1 ಮತ್ತು R3 ಅನ್ನೋದು ಐಡೆಂಟಿಕಲ್ ಆದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗ್ತಾ ಹೋಗುತ್ತೆ. ಅದನ್ನು ನಾವು ಸಿಂಪ್ಲಿಫೈ ಮಾಡಿದ್ದೀವಿ. ಡೆಲ್ಟಾ ಇಸ್ ಈಕ್ವಲ್ಸ್ ಟು ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹಂಗೆ ರೋ 1 ತೊಗೊಳ್ತಾ ಇದ್ದೀವಿ ಅಂದರೆ, ರೋ 1 ತೊಗೊಂಡಿದ್ದೀವಿ ಅಂತಂದರೆ 8 7s are 56, 6 4s are 24. ಹಾಗಾಗಿ 1 into 56 minus 24 minus 6 into ಫಸ್ಟ್ ರೋಲ್ ಇರೋಂಥ ಎಲಿಮೆಂಟ್ಸ್ಗಳನ್ನು ಫಸ್ಟ್ ಹೊರಗಡೆ ಇಟ್ಕೊತಾ ಇದ್ದೀವಿ. minus 6 into minus 2 into 7 minus 14, 1 into 4 minus 4, ಹಾಗೆ ಪ್ಲಸ್ 7 into minus 2 into 6 minus 12, 1 into 8 minus 8. ಅದಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ 32 minus plus 108 minus 140, 108 minus 108 equals to 0 ಆಗ್ತಾ ಆಗುತ್ತೆ. ಹಾಗಾದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾದರೂ ಐಡೆಂಟಿಕಲ್ ಆಗಿದೆ ಅಂದರೆ, ಎಲಿಮೆಂಟ್ಸ್ಗಳು ಅಥವಾ 2 ರೋಸ್ಗಳು ಅಥವಾ 2 ಕಾಲಮ್ಸ್ಗಳು ಐಡೆಂಟಿಕಲ್ ಆಗಿದೆ ಅಥವಾ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್, ಸೇಮ್ ನಂಬರ್ಡ್ ಎಲಿಮೆಂಟ್ಸ್ಗಳಿದ್ದಾವೆ ಅಂತಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 0 ಆಗ್ತಾ ಹೋಗುತ್ತೆ. ದಿಸ್ ಇಸ್ ಅ ಪ್ರಾಪರ್ಟಿ 3. ಹಾಗೆ ಪ್ರಾಪರ್ಟಿ 4 ಏನು ಹೇಳಿತ್ತು, ಪ್ರಾಪರ್ಟಿ 4 ಏನು ಹೇಳ್ತಾ ಇದ್ರು, ಯಾವುದಾದ್ರೂ ಒಂದು ರೋಗೆ ಅಥವಾ ಯಾವುದಾದ್ರೂ ಒಂದು ಕಾಲಮ್ಗೆ ನಾವು ಸ್ಕೇಲಾರ್ ಕಾನ್ಸ್ಟೆಂಟ್ನ ಮಲ್ಟಿಪ್ಲೈ ಮಾಡಿದ್ದೀವಿ ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂಗೆ ಇಂಟರ್ಚೇಂಜ್ ಮಾಡಿರೋಂಥ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟಿಗೆ ಓಲ್ಡ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಅಂದರೆ ಡೆಲ್ಟಾ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಕೆ ಇಂಟು ಡೆಲ್ಟಾ ಅನ್ನೋದು ಸಿಗ್ತಾ ಇದೆ ಅಂತ ಪ್ರಾಪರ್ಟಿ 4 ಹೇಳ್ತಾ ಇತ್ತು. ಹಾಗಾಗಿ ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ 167 8 minus 7 2 315. ಈಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡಾಗ 1 ಇಂಟು ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ರೋ 1 ತೊಗೊಳ್ತಾ ಇದ್ದೀನಿ. 1 ಇಂಟು -7 ಇಂಟು 5 -35, 1 ಇಂಟು 2 -2, -6 ಇಂಟು 8 5s are 40, 3 2s are 6, 40 minus 6 ಪ್ಲಸ್ 7 ಇಂಟು 8 ಹೇಗೆ ಬರುತ್ತೆ ಅಂದರೆ 8 ಇಂಟು 1 8, 3 ಇಂಟು -7 -21 ಆಗುತ್ತೆ. ಮೈನಸ್ ಆಫ್ ಮೈನಸ್ ಏನಾಗುತ್ತೆ ಇಲ್ಲಿ +21 ಆಗುತ್ತೆ. ಹಾಗಾಗಿ ಅಷ್ಟನ್ನು ಎಕ್ಸ್ಪ್ಯಾನ್ಷನ್ಸ್ ಮಾಡ್ಕೊಂಡಾಗ ಸಿಂಪ್ಲಿಫೈ ಮಾಡಿಕೊಂಡ್ರೆ -37 -6 ಇಂಟು 34 +7 ಇಂಟು 29. ಇನ್ ದ ನೆಕ್ಸ್ಟ್ ಸ್ಟೆಪ್ -37 6 34s are -204, 7 29s are 203, -37 -204 +203 ಸಾಲ್ವ್ ಮಾಡಿಕೊಂಡ್ರೆ -38 ಬರ್ತಾ ಇದೆ. ಅದು ನಮಗೆ ಡಿಟರ್ಮಿನೆಂಟ್ ಎ. ಈಗ ನಾವೇನು ಇಂಟರ್ಚೇಂಜಸ್ ಮಾಡಿಲ್ಲ ಅಥವಾ ಯಾವುದೇ ಸ್ಕೇಲರ್ ಕಾನ್ಸ್ಟೆಂಟ್ನು ಮಲ್ಟಿಪ್ಲೈ ಮಾಡದಲ್ಲೇ ಇದ್ದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ, -38 ಬರ್ತಾ ಇದೆ. ಈಗ ನಾವು ಒಂದು ಸ್ಕೇಲಾರ್ ಕಾನ್ಸ್ಟೆಂಟನ್ನು ಯಾವುದಾದ್ರೂ ರೋಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂದಾಗ, ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೀವಿ ಮಲ್ಟಿಪ್ಲೈ 2 to R1. R1ಗೆ ನಾವೇನು ಮಾಡ್ತಾ ಇದ್ವಿ, ರೋ 1ನಲ್ಲಿರೋಂಥ ಎಲ್ಲ ಎಲಿಮೆಂಟ್ಸ್ಗಳಿಗೆ ನಾವು 2ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 2ನ ಮಲ್ಟಿಪ್ಲೈ ಮಾಡಿದ್ದೀವಿ ಅಂದರೆ 2 1s are 2, 2 6s are 12, 2 7s are 14. ಇನ್ನು ರೋ 2 ಮತ್ತು ರೋ 3ಲಿರೋಂಥ ಎಲಿಮೆಂಟ್ಸ್ಗಳು ಆ್ಯಸ್ ಇಟ್ ಈಸ್ ಏನಿರುತ್ತೋ ಅದೇ ಬರ್ಕೊಂಡಿದ್ದೀವಿ. ಹಾಗಾಗಿ 2 12 14, 8 minus 7 2, 3 1 5ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡ್ರೆ 2 ಇಂಟು -35 -2, -7 ಇಂಟು 5 -35, 1 ಇಂಟು 2 -2, ಹಾಗೆ -12 ಇಂಟು 8 5s are 40, 3 2s are 6, 40 minus 6 plus 14 into 8 into 1 8, 3 into -7 -21 ಆಗುತ್ತೆ. ಮೈನಸ್ ಆಫ್ -21 is an +21. ಹಾಗಾಗಿ 2 ಇಂಟು -37 -12 ಇಂಟು 34 +14 ಇಂಟು 29 ಅಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ, ಸಿಂಪ್ಲಿಫೈ ಮಾಡಿಕೊಂಡ್ರೆ -74 -408 +406 ಇಸ್ ಈಕ್ವಲ್ಸ್ ಟು -76 ಬರ್ತಾ ಇದೆ. ಈಗ -76ನ ನಾವು ಯಾವ ಥರ ಬರೀಬೋದು, ಕಾನ್ಸ್ಟೆಂಟ್ ನಾವು ಯಾವುದನ್ನು ಮಲ್ಟಿಪ್ಲೈ ಮಾಡಿದ್ವಿ, 2ನ ಮಲ್ಟಿಪ್ಲೈ ಮಾಡಿದ್ವಿ. ಹಾಗಾದರೆ -76ನ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ, -38 ಬರ್ತಾ ಹೋಗುತ್ತೆ. ಹಾಗಾಗಿ 2 ಇಂಟು -38 ಇಸ್ ಈಕ್ವಲ್ಸ್ ಟು ಏನಾಗ್ತಾ ಇದೆ, -76 ಬರ್ತಾ ಇದೆ. ಹಾಗಾದರೆ -38 ಎಲ್ಲಿ ನೋಡ್ತಾ ಇದ್ವಿ, ದಟ್ ಇಸ್ ದ ಡಿಟರ್ಮಿನೆಂಟ್ ಎ. ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಎಷ್ಟು ಬಂದಿದೆ, -38 ಬಂದಿದೆ. ಹಾಗಾಗಿ 2 ಇಂಟು -38 ಮಾಡಿದ್ರೆ ನಮಗೆ ಡೆಲ್ಟಾ ಡ್ಯಾಶ್ ಸಿಗ್ತಾ ಇದೆ. ಈಗ ಇದಿಷ್ಟು ನಮಗೆ ಪ್ರಾಪರ್ಟಿ 4 ಆಗ್ತಾ ಇದೆ. ನೆಕ್ಸ್ಟ್ ಪ್ರಾಪರ್ಟಿ 5ನ ನಾವು ಎಕ್ಸಾಂಪಲ್ ನೋಡೋದಾದರೆ, ಪ್ರಾಪರ್ಟಿ 5 ಏನು ಹೇಳ್ತಾ ಇತ್ತು,
ಪ್ರಾಪರ್ಟಿ 5 ಏನು ಹೇಳ್ತಾ ಇತ್ತು, ಸಮ್ ಆಫ್ ದ ಟೂ ಡಿಟರ್ಮಿನೆಂಟ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದು ಡಿಟರ್ಮಿನೆಂಟ್ ವ್ಯಾಲ್ಯೂನ ನಾವು ಸಮ್ ಆಫ್ ದ ಟೂ ಡಿಟರ್ಮಿನೆಂಟ್ಸ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಥವಾ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಪ್ರಾಪರ್ಟಿ 5 ಹೇಳ್ತಾ ಇತ್ತು ಅಲ್ವಾ. ಹಾಗಾಗಿ ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಏನಾಗ್ತಾ ಇದೆ ನೋಡಿ, ಡಿಟರ್ಮಿನೆಂಟ್ 2 4 9 5 7 2 -1 2 4. ಇಲ್ಲಿ ನಾವು ಯಾವುದೇ ರೋಗಳನ್ನ ಅಥವಾ ಯಾವುದೇ ಕಾಲಮ್ಗಳನ್ನ ಸಮ್ ಆಫ್ ದ ಟೂ ಟರ್ಮ್ಸ್ ಆಗಿ ಮಾಡ್ಕೊತಾ ಹೋಗ್ಬೋದು. ಹಾಗಾದರೆ ಸಮ್ ಆಫ್ ದ ಟೂ ಟರ್ಮ್ಸ್ ಮಾಡ್ಕೊಂಡಾಗೋದಾದರೆ ಫಸ್ಟ್ ರೋನ ನಾವು ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. 2 4 9 ನಾವು 1 + 1 2 2 + 2 4 5 + 4 9 ಅಂತ ಬರೀಬೋದಲ್ವ. ಹಾಗಾಗಿ ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡಿದಾಗ ನಮಗೆ 113 ವ್ಯಾಲ್ಯೂ ಬರ್ತಾ ಇದೆ. ಇದು ನಮಗೆ ರೆಗ್ಯುಲರ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗ್ತಾ ಇರೋದು. ಈಗ ಸಮ್ ಆಫ್ ದ ಟೂ ಡಿಟರ್ಮಿನೆಂಟ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡೋದಾದರೆ, ಸಮ್ ಆಫ್ ದ ಟೂ ಟರ್ಮ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಡಿಟರ್ಮಿನೆಂಟ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡೋದಾದರೆ 2ನ ನಾವು 1 + 1 ಬರ್ಕೋಬೋದು, 4ನ ನಾವು 2 + 2 ಬರ್ಕೋಬೋದು, 9ಅನ್ನು ನಾವು 5 + 4 ಆಗಿ ಬರ್ಕೊಳ್ತಾ ಹೋಗ್ಬೋದು. ಹಾಗಾಗಿ ಎರಡು ಡಿಟರ್ಮಿನೆಂಟ್ ಆಗಿ ಇಂಟರ್ಚೇಂಜ್ ಮಾಡಿದ್ದೀನಿ. ಅಡಿಷನ್ಸ್ ಅಂತಂದರೆ ರೆಸ್ಪೆಕ್ಟೆಡ್ ರೋಸ್ ಟು ರೆಸ್ಪೆಕ್ಟೆಡ್ ರೋಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು, ಅಥವಾ ರೆಸ್ಪೆಕ್ಟೆಡ್ ರೋಸ್ ಟು ರೆಸ್ಪೆಕ್ಟೆಡ್ ರೋಸ್ಗಳನ್ನ ಅಡಿಷನ್ಸ್ ಮಾಡ್ತಾ ಹೋದಾಗ 1 + 1 2 2 + 2 4 5 + 4 9ಗಳನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೆ ಈ ಎರಡು ಡಿಟರ್ಮಿನೆಂಟ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ, ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. 1 × 28 - 4 1 × 28 - 4 ಹೇಗೆ ಬರುತ್ತೆ ಅಂದರೆ, ಫಸ್ಟು ಯಾವುದು ಪ್ಲಸ್ಗಿಂತ ಮುಂಚೆ ಇರುವಂಥ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫೈಂಡ್ ಔಟ್ ಮಾಡೋದಾದರೆ 1 × 7 4 = 28 2 2 - -4. ಹಾಗಾಗಿ 1 × 28 - 4 -2 × 20 + 2 + 5 × 10 × 10 + 7 ಆಗ್ತಾ ಇದೆ. ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ನಮಗೆ 24 - 44 + 85 ಬರ್ತಾ ಇದೆ. ಹಾಗೆ ಸೆಕೆಂಡ್ ಡಿಟರ್ಮಿನೆಂಟ್ನ ವ್ಯಾಲ್ಯೂ 1 × 28 - 4 -2 × 20 + 2 + 4 × 110 + 7 ಆಗ್ತಾ ಇದೆ. ಹಾಗಾದರೆ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ 24 - 44 + 68 ಬರ್ತಾ ಇದೆ. ಈಗ ಅದಷ್ಟನ್ನು ನಾವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಗೇನ್ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ, 113 ಬರ್ತಾ ಇದೆ. ಸೆಕೆಂಡ್ ಪ್ರಾಪರ್ಟಿ 5 ಏನು ಹೇಳಿತ್ತು, we have to express the determinant whole determinant into sum of the two determinants ಆಗಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಪ್ರಾಪರ್ಟಿ 5 ಹೇಳ್ತಾ ಇತ್ತು. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿದ್ದೀರಾ. ನೆಕ್ಸ್ಟ್ ಪ್ರಾಪರ್ಟಿ ನೋಡ್ತಾ ಹೋಗೋಣ. ಪ್ರಾಪರ್ಟಿ 6 ಏನು ಹೇಳ್ತಾ ಹೋಗುತ್ತೆ, ಇಲ್ಲಿ ನಮಗೆ ಟೋಟಲ್ ಒಟ್ಟು 10 ಪ್ರಾಪರ್ಟೀಸ್ ಇದೆ. ಆ 10 ಪ್ರಾಪರ್ಟೀಸಲ್ಲಿ 5 ಪ್ರಾಪರ್ಟೀಸ್ನ ನೋಡಿದ್ದೀರಾ, ಇನ್ನೂ ಉಳ್ಕೊಂಡಿರೋ 5 ಪ್ರಾಪರ್ಟೀಸ್ನ ನೋಡ್ತಾ ಹೋಗೋಣ. ಪ್ರಾಪರ್ಟಿ 6 ಏನು ಹೇಳ್ತಾ ಹೋಗುತ್ತೆ ಅಂದರೆ, ದ ವ್ಯಾಲ್ಯೂ ಆಫ್ ಎ ಡಿಟರ್ಮಿನೆಂಟ್ ಈಸ್ ನಾಟ್ ಆಲ್ಟರ್ಡ್ ಬೈ ಆ್ಯಡಿಂಗ್ ಟು ದ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಕಾಲಮ್ the same multiples of the corresponding elements of any other row. Delta dash is equals to delta ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಅಂತಂದರೆ, is not altered by adding to the elements of any row. ಯಾವುದಾದ್ರೂ ಎಲಿಮೆಂಟ್ಸ್ಗಳನ್ನ ರೋ ಟು ರೋ ಆ್ಯಡ್ ಮಾಡಿದ್ವಿ, ಅಥವಾ ರೋ ಟು ರೋ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಅಥವಾ ಕಾಲಮ್ಸ್ ಟು ಕಾಲಮ್ಸ್ ಆ್ಯಡ್ ಮಾಡ್ತಾ ಇದ್ದೀವಿ, ಕಾಲಮ್ಸ್ ಟು ಕಾಲಮ್ಸ್ ಸಬ್ಸ್ಟ್ರಾಕ್ಟ್ ಮಾಡ್ತಿದ್ದೀವಿ ಅಂದಾಗ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ, ಸೇಮ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ ಅಂತ ಎಕ್ಸ್ಪ್ರೆಸ್ ಮಾಡಿ ಬರಿಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಯಾವಾಗ ಪ್ರಾಪರ್ಟಿ 6 ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಇಟ್ ಶುಡ್ ಬಿ ನೋಟೆಡ್ ದಟ್ ವೈಲ್ ಅಪ್ಲೈಯಿಂಗ್ ಎ ಪ್ರಾಪರ್ಟಿ 6 ಅಟ್ ಲೀಸ್ಟ್ ಒನ್ ರೋ ಆರ್ ಕಾಲಮ್ ಮಸ್ಟ್ ರಿಮೈನ್ ಅನ್ಚೇಂಜ್ಡ್. ಇಲ್ಲಿ ಈ ಪ್ರಾಪರ್ಟಿನ ನಾವು ಯಾವಾಗ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಅಟ್ಲೀಸ್ಟ್ ಒನ್ ರೋ ಅಥವಾ ಒಂದು ಕಾಲಮ್ನಾದರೂ ನಾವು ಇಂಟರ್ಚೇಂಜ್ ಮಾಡೋ ಹಾಗಿಲ್ಲ, ಚೇಂಜಸ್ ಮಾಡೋ ಹಾಗಿಲ್ಲ. ಇನ್ನೂ ಉಳ್ಕೊಂಡಿರೋಂಥ 2 ರೋಸ್ಗಳನ್ನು ಅಥವಾ 2 ಕಾಲಮ್ಸ್ಗಳನ್ನು ನಾವು ಚೇಂಜಸ್ ಮಾಡಿ ಬರಿತಾ ಹೋಗ್ಬೋದು. ಈಗಿದ್ದಾಗ ಮಾತ್ರ ನಾವು ಪ್ರಾಪರ್ಟಿ ಅಥವಾ ಡಿಟರ್ಮಿನೆಂಟ್ ವ್ಯಾಲ್ಯೂ ಸೇಮ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಅದು ಪ್ರಾಪರ್ಟಿ 6 ಆಗ್ತಾ ಇದೆ. ಅದ್ರ ಬೇಸ್ ಮೇಲೂ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ಕೊಟ್ಟಿದ್ದೀನಿ ನೆಕ್ಸ್ಟ್ ಸ್ಲೈಡಲ್ಲಿ, ನೋಡ್ತಾ ಹೋಗೋಣ. ಪ್ರಾಪರ್ಟಿ 7 ಹೇಳ್ತಾ ಹೋಗುತ್ತೆ, ಏನು ಹೇಳ್ತಾ ಇದೆ ನೋಡ್ತಾ ಹೋಗೋಣ. ಇಫ್ ಆಲ್ ಎಲಿಮೆಂಟ್ಸ್ ಬಿಲೋ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಎಬೋವ್ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಎಕ್ಸೆಪ್ಟ್ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0. ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಿಂತ ಬಿಲೋ ಅಥವಾ ಡಯಾಗ್ನಲ್ ಎಲಿಮೆಂಟ್ಸ್ಗಿಂತ ಅಬೋವ್ ಆರ್ ಎಕ್ಸೆಪ್ಟ್ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್. ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಬಿಟ್ಟರೆ ಇನ್ನು ಉಳ್ಕೊಂಡಿರೋ ಎಲಿಮೆಂಟ್ಸ್ಗಳು ಏನಾದರೂ ನಮಗೆ 0 ಆಗ್ತಾ ಇದೆ ಅಂತ ಅಂದರೆ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ, ಆ ಎಲ್ಲ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಹೇಳ್ತಾ ಇರೋದು ಪ್ರಾಪರ್ಟಿ 7ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಯಾವಾಗ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು 0 ಆಗಿದೆ ಅಂತ ಅಂದರೆ, ಅಥವಾ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಥವಾ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಏನಾದರೂ ನಮಗೆ 0 ಆಗಿದೆ ಅಂತ ಅಂದರೆ
ಡಿಟರ್ಮಿನೆಂಟ್ ವ್ಯಾಲ್ಯೂ ನಮಗೇನಾಗುತ್ತೆ, ಮಲ್ಟಿಪ್ಲೈ ದೋಸ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದರೆ A1 B1 A1 B2 C3 ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ ಅಂತ ಪ್ರಾಪರ್ಟಿ 7 ಹೇಳ್ತಾ ಇದ್ದಾರೆ. ಹಾಗೆ ಈ ಎರಡೂ ಪ್ರಾಪರ್ಟಿಗಳ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಈಗ ಫಸ್ಟ್ ಎಕ್ಸಾಂಪಲ್ ಪ್ರಾಪರ್ಟಿ 6 ಮೇಲಿದೆ. ಪ್ರಾಪರ್ಟಿ 6 ಏನು ಹೇಳ್ತಾ ಇತ್ತು, ಡಿಟರ್ಮಿನೆಂಟ್ A is equals to 1 2 minus 3 4 minus 5 6 7 1 minus 2. ಇದು ನಮಗೆ ಡಿಟರ್ಮಿನೆಂಟ್ A ವ್ಯಾಲ್ಯೂ. ಈ ಡಿಟರ್ಮಿನೆಂಟ್ A ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಫಸ್ಟು 1 ಇಂಟು 10 ಮೈನಸ್ 6, 10 ಮೈನಸ್ 6 ಹೇಗೆ ಬರುತ್ತೆ, -5 ಇಂಟು -2 10 ಆಗುತ್ತೆ. 1 ಇಂಟು 6 6 ಆಗುತ್ತೆ, 10 ಮೈನಸ್ 6 ಇಂಟು 1 ಮೈನಸ್ 2 ಇಂಟು ರೆಸ್ಪೆಕ್ಟೆಡ್ ರೋ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳು ಡಿಲೀಟ್ ಆಯಿತು ಅಂದರೆ 4 ಎಲಿಮೆಂಟ್ಸ್ಗಳು, ರಿಮೈನಿಂಗ್ 4 ಎಲಿಮೆಂಟ್ಸ್ಗಳು ಯಾವುದಾದ್ರು 4 ಎಲಿಮೆಂಟ್ಸು 4 6 7 ಮೈನಸ್ 2. ಈಗ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ ನಮಗೆ -8 -42. ಹಾಗೆ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ -3ಗೆ 1 2 ಡಿಲೀಟೆಡ್. ಹಾಗೆ -3ಗೆ ಕಾಲಮ್ ಎಲಿಮೆಂಟ್ಸ್ 6 to -2 ಆರ್ ದ ಕಾಲಮ್ ಎಲಿಮೆಂಟ್ಸ್ ಡಿಲೀಟ್ ಆಯಿತು ಅಂದರೆ ಉಳ್ಕೊಂಡಿರೋ ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದಾದ್ರು ಅಂದರೆ 4 - 5 7 1. 4 - 5 7 1 ಅಂತಂದರೆ 4 ಇಂಟು 1 4 7 ಇಂಟು -5 -35 ಮೈನಸ್ ಆಫ್ -35 is a +35. ಹಾಗಾಗಿ 10 - 6 ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗೋಣ. 10 - 6 is an 4 -8 -42 is an -50. 4 + 35 is a 39. 39 into -3 into 1 into 4 4 -2 into -50 -3 into 39. 4 -2 into -50 ಅಂದರೆ +100. -3 into 39 ಅಂದರೆ -117. ಹಾಗಾಗಿ ಲಾಸ್ಟ್ಲಿ ವ್ಯಾಲ್ಯೂಸ್ ಏನು ಬರ್ತಾ ಇದೆ, ಡಿಟರ್ಮಿನೆಂಟ್ ವ್ಯಾಲ್ಯೂ -13 ಬರ್ತಾ ಇದೆ. ಇದು ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ. ಈಗ ನಾವು ಡಿಟರ್ಮಿನೆಂಟ್ A' ನೋಡ್ತಾ ಹೋಗೋಣ. ಡಿಟರ್ಮಿನೆಂಟ್ A' ಏನು ಮಾಡ್ತಾ ಇದ್ದೀವಿ ಅಂದರೆ A1 + MA2 A1 + MA2. MA2 ಅಂತಂದರೆ ರೋ 2ಅಲ್ಲಿರುವಂಥ ಮೊದಲನೇ ಎಲಿಮೆಂಟ್ಸ್ಗಳನ್ನು ನಾವು ರೋ 1ಗೆ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಹಾಗಾಗಿ 1 + 2 ಅಂದರೆ ಕಾನ್ಸ್ಟೆಂಟ್ ನಂಬರ್ 2 ಇಂದ ಎಲ್ಲ ನಂಬರ್ಸ್ಗೆ ಫಸ್ಟ್ ರೋಲಿರುವಂಥ ಎಲಿಮೆಂಟ್ಸ್ಗಳಿಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ವಿತ್ ರೋ 2 ಎಲಿಮೆಂಟ್ಸ್ಗಳ ಮಲ್ಟಿಪ್ಲೈ ಮಾಡ್ತಾ ಇರೋದು. ಹಾಗಾಗಿ 1 + 2 into 4 4, 2 + 2 into -5 2 into -5 ಪ್ಲಸ್ -3 + 2 into 6. ಇದು ನಮಗೆ ರೋ 1 ಚೇಂಜಸ್ ಆಗ್ತಾ ಇದೆ. ಅಲ್ಲಿ 1 2 -3 2, ಇಲ್ಲಿ 1 + 2 into 4 2 + 2 into -5 -3 + 2 into 6 ಅನ್ನೋದು ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀವಿ. ಹಾಗೆ ಕಾಲಮ್ ರೋ 3ನೂ ಕೂಡ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಯಾವ ಥರ, 7 - 1 into 1 1 - 1 into 2 -2 into -1 -3. ಅದಷ್ಟು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ, 9 into -5 + 6 + 8 into 4 - 36 + 9 into -4 + 30. ಇದಿಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ ನಮಗೆ 1 + 8 2 - 10 -3 + 2 ವ್ಯಾಲ್ಯೂ ಸಿಗ್ತಾ ಇದೆ. 4 - 5 6 ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊಂಡಿದ್ದೀರಾ. 6 - 1 1 ಬರ್ತಾ ಇದೆ. ಯಾವುದನ್ನು ಸಾಲ್ವ್ ಮಾಡಿಕೊಂಡ್ರೆ ರೋ 3ಲಿರುವಂಥ ಎಲಿಮೆಂಟ್ಸ್ಗಳನ್ನು ಸಾಲ್ವ್ ಮಾಡಿಕೊಂಡ್ರೆ 6 - 1 1 ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಸ್ಟೆಪ್ 9 into -5 + 6 + 8 into 4 - 36 + 9 into -4 + 30. ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂಸ್ ಹೋಲ್ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ -13 ಬರ್ತಾ ಇದೆ. ಹಾಗಾದರೆ ಪ್ರಾಪರ್ಟಿ 6 ನಮಗೆ ಇಲ್ಲಿ ಸ್ಯಾಟಿಸ್ಫೈಡ್ ಆಗ್ತಾ ಇದೆ. ಹಾಗಾದರೆ ಪ್ರಾಪರ್ಟಿ 6 ಇಸ್ ಎ ಟ್ರೂ ಕಂಡೀಷನ್ಸ್ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಪ್ರಾಪರ್ಟಿ ನೋಡ್ತಾ ಹೋಗೋಣ. ಪ್ರಾಪರ್ಟಿ 7 ಏನು ಹೇಳ್ತಾ ಇತ್ತು, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಥವಾ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಎಕ್ಸೆಪ್ಟ್ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್, ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಇನ್ನು ಉಳ್ಕೊಂಡಿರೋ ಅಪ್ಪರ್ ಟ್ರಯಾಂಗ್ಯುಲರ್ ಆಗಲಿ ಅಥವಾ ಲೋಯರ್ ಟ್ರಯಾಂಗ್ಯುಲರಲ್ಲಿ ಏನಾದರೂ ನಮಗೆ 0 0 ಇದೆ ಅಂತಂದರೆ, ಝೀರೋಸ್ ಇದೆ ಅಂತಂದರೆ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತಂತೆ, ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೋ ಅದೇ ನಮಗೆ ವ್ಯಾಲ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಪ್ರಾಪರ್ಟಿ 7 ಹೇಳಿದಂಗೆ ಇಲ್ಲಿ ನಮಗೆ ಪ್ರೂವ್ ಆಗ್ತಾ ಇದೆಯಾ, ಇದು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಾ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಾ? ಇದು ನಮಗೆ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗ್ತಾ ಇದೆ. ಯಾಕೆ ಅಂತಂದರೆ ನಮಗೆ ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸಲ್ಲಿ ಲೋಯರ್ ಪಾರ್ಟಲ್ಲಿ ನಮಗೆ ಡಯಾಗ್ನಲ್ ಎಲಿಮೆಂಟ್ಸ್ಗಿಂತ ಕೆಳಗಡೆ ನಮಗೆ ನಂಬರ್ಸ್ ಇರ್ತಾ ಹೋಗುತ್ತೆ. ಅದೇ ನಮಗೆ ಡಯಾಗ್ನಲ್ ಎಲಿಮೆಂಟ್ಸ್ಗಿಂತ ಅಬೌಟ್ ಪಾರ್ಟ್ ಏನಾಗ್ತಾ ಹೋಗುತ್ತೆ, ನಮಗೆ 0 0s ಆಗ್ತಾ ಇರೋದ್ರಿಂದ ಇಲ್ಲಿ ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗ್ತಾ ಇದೆ. ಸೊ ಇಲ್ಲಿನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಳ್ತಾ ಇದ್ದೀನಿ. 1 into 8 4s are 32, 6 into 0 0 ಮೈನಸ್ ಸೆಕೆಂಡ್ ಎಲಿಮೆಂಟ್ ರೋಲಿರುವಂಥದ್ದು -0 into 8 4 2s are 16, 3 into 0 0 ಹಾಗೆ +0 into 6 2s are 2 6s are 12, 3 4s are 12. ಹಾಗಾಗಿ 12 - 12 ವ್ಯಾಲ್ಯೂ ನಮಗೇನಾಗುತ್ತೆ 0 ಆಗ್ತಾ ಹೋಗುತ್ತೆ. ಹಾಗಾಗಿ
ಫಸ್ಟ್ ರೋಲ್ ಇರುವಂಥ ಎಲಿಮೆಂಟ್ಸ್ಗಳು 1 ಇಂಟು 32 ಮೈನಸ್ 0 ಇಂಟು ಎನಿಥಿಂಗ್ ಇಸ್ 0 ಪ್ಲಸ್ 0 ಇಂಟು ಎನಿಥಿಂಗ್ ಇಸ್ 0. ಹಾಗಾಗಿ 1 ಇಂಟು 32 ಬರ್ತಾ ಇದೆ, ವ್ಯಾಲ್ಯೂ ಏನಾಗ್ತಾ ಇದೆ 32 ಬರ್ತಾ ಇದೆ. ಹಾಗಾದರೆ ಡಯಾಗ್ನಲ್ ಇರುವಂಥ ಎಲಿಮೆಂಟ್ಸ್ಗಳು ಯಾವ್ದು 1 4 8. 1 4 8ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ 32 ಸಿಗ್ತಾ ಹೋಗುತ್ತೆ. ಹಾಗಾದರೆ ಪ್ರಾಪರ್ಟಿ 7 ಕೂಡ ಸ್ಯಾಟಿಸ್ಫೈಡ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಪ್ರಾಪರ್ಟೀಸ್ ಯಾವುದು ಪ್ರಾಪರ್ಟಿ 8. ಪ್ರಾಪರ್ಟಿ 8 ಏನು ಹೇಳ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಪ್ರಾಪರ್ಟಿ 8ಅಲ್ಲಿ ಇಫ್ ಎ ಡಿಟರ್ಮಿನೆಂಟ್ ಡಿ ಬಿಕಮ್ಸ್ 0 ಆನ್ ಪುಟ್ಟಿಂಗ್ ಎಕ್ಸ್ ಈಕ್ವಲ್ಸ್ ಟು ಆಲ್ಫಾ. ಡಿಟರ್ಮಿನೆಂಟ್ ವ್ಯಾಲ್ಯೂ ನಮಗೇನಾದರೂ 0 ಆಗ್ತಾ ಇದೆ ಅಂದರೆ, ಅಥವಾ ಆ ಡಿಟರ್ಮಿನೆಂಟಲ್ಲಿ ನಮಗೇನಾದರೂ ಎಕ್ಸ್ ಅನ್ನೋ ವ್ಯಾಲ್ಯೂ ಇದೆ ಅಂತಂದರೆ ಅಲ್ಲಿಗೆ ಆಲ್ಫಾ ಅನ್ನೋದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಎಕ್ಸ್ ಮೈನಸ್ ಆಲ್ಫಾ ಇಸ್ ಎ ಫ್ಯಾಕ್ಟರ್ ಆಫ್ ದಟ್ ಡಿಟರ್ಮಿನೆಂಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಡಿ ಮ್ಯಾಟ್ರಿಕ್ಸ್ನ ಕೊಡ್ತಾ ಇದ್ದೀವಿ. ಡಿ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಎಕ್ಸ್ 5 2 ಎಕ್ಸ್ ಸ್ಕ್ವೇರ್ 9 4 ಎಕ್ಸ್ ಕ್ಯೂಬ್ 16 8. ಈಗ ಎಕ್ಸ್ಗೆ ವ್ಯಾಲ್ಯೂ ಏನಾದರೂ 2 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಕೊಡ್ತಾ ಇದ್ದೀವಿ ಅಂದರೆ 2 ಸ್ಕ್ವೇರ್ 4 2 ಕ್ಯೂಬ್ 8. ಹಿಯರ್ ದ 2 ಕಾಲಮ್ಸ್ ಆರ್ ಐಡೆಂಟಿಕಲ್ ಆಗ್ತಾ ಇದೆ. ಹಾಗಾಗಿ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ ಅಂತ ಪ್ರಾಪರ್ಟಿ 8 ಹೇಳ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಪ್ರಾಪರ್ಟಿ 9 ಏನು ಹೇಳ್ತಾ ಇದೆ, ಇಫ್ ಎ ಇಸ್ ಆಫ್ ಆರ್ಡರ್ n ಕ್ರಾಸ್ n, if A is of order n cross n, then determinant ka is equals to ಸ್ಕೇಲರ್ ಮಲ್ಟಿಪ್ಲಿಕೇಶನ್ಸ್ ಮಾಡ್ಕೊಂಡಿರೋಂಥ ಮ್ಯಾಟ್ರಿಕ್ಸ್ಗೆ ಯಾವುದಾದ್ರೂ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂದರೆ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ k to the power of n ಇಂಟು ಡಿಟರ್ಮಿನೆಂಟ್ ಎ ಇಸ್ ಅ ಪ್ರಾಪರ್ಟಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಾಪರ್ಟಿ 10 ಕೂಡ ಏನು ಹೇಳ್ತಾ ಇದ್ದಾರೆ, ಡಿಟರ್ಮಿನೆಂಟ್ ಎ ಬಿ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಆಗಿ ಬರೀತಾ ಹೋಗ್ಬೋದು. ಯಾವಾಗ ಅಂತಂದರೆ ಪ್ರೊವೈಡೆಡ್ ಎ ಬಿ ಇಸ್ ಡಿಫೈನ್ಡ್, ಎ ಬಿ ಅನ್ನೋದು ಡಿಫೈನ್ಡ್ ಆಗಿದ್ರೆ ಮಾತ್ರ ನಾವು ಡಿಟರ್ಮಿನೆಂಟ್ ಎ ಬಿನ ನಾವು ಯಾವ ಥರ ಬರೀತಾ ಹೋಗ್ಬೋದು, ಡಿಟರ್ಮಿನೆಂಟ್ ಎ ಇಂಟು ಡಿಟರ್ಮಿನೆಂಟ್ ಬಿ ಆಗಿ ಬರೀತಾ ಹೋಗ್ಬೋದು. ಹಾಗೆ ಪ್ರಾಪರ್ಟಿ 11 ಹೇಳ್ತಾ ಇದ್ದಾರೆ, ಡಿಟರ್ಮಿನೆಂಟ್ ಎ ಟು ದ ಪವರ್ ಆಫ್ ಎನ್ ಈಸ್ ಈಕ್ವಲ್ಸ್ ಟು determinant a to the power of n is equals to determinant a to the power n ಆಗ್ತಾ ಹೋಗುತ್ತೆ, ವೇರ್ n ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್ ಆಗ್ತಾ ಇದೆ. ಎನ್ ಅನ್ನೋದು ನ್ಯಾಚುರಲ್ ನಂಬರ್ಸ್ ಆಗಿತ್ತು ಅಂದರೆ ಅದರ ಪವರ್ ಏನಾದರೂ ಡಿಟರ್ಮಿನೆಂಟ್ ಮಾಡಿದ್ದೀವಿ ಅಂದರೆ ನಮಗೆ ಡಿಟರ್ಮಿನೆಂಟ್ ಎ ಇಂಟು ಹೋಲ್ ಟು ದ ಪವರ್ ಆಫ್ ಎನ್ ವ್ಯಾಲ್ಯೂ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಪ್ರಾಪರ್ಟಿ 11 ಹೇಳ್ತಾ ಇದ್ದಾರೆ. ಹಾಗೆ ಪ್ರಾಪರ್ಟಿ 12 ಹೇಳ್ತಾ ಇದ್ದಾರೆ, ಇಫ್ ಎ ಆ್ಯಂಡ್ ಬಿ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್, ಎ ಮತ್ತು ಬಿ ಅನ್ನೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್ ಆಗಿದೆ ಅಂದರೆ ಡಿಟರ್ಮಿನೆಂಟ್ ಎ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಡಿಟರ್ಮಿನೆಂಟ್ ಬಿ ಎ, ಡಿಟರ್ಮಿನೆಂಟ್ ಬಿ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರಾಪರ್ಟಿ 13 ಏನು ಹೇಳ್ತಾ ಇದ್ದಾರೆ ಅಂದರೆ, ಡಿಟರ್ಮಿನೆಂಟ್ ಆಫ್ ಎನಿ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆ್ಯಂಡ್ ನಾನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇಸ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಡಯಾಗ್ನಲ್ ಎಲಿಮೆಂಟ್ಸ್ ಆಗ್ತಾ ಹೋಗುತ್ತೆ. ಅಂದರೆ ನಾವು ಪ್ರಾಪರ್ಟಿ 7 ಏನು ನೋಡಿದ್ವಿ ಅಲ್ವಾ, ಪ್ರಾಪರ್ಟಿ 7 ಆ್ಯಂಡ್ ಪ್ರಾಪರ್ಟಿ 13 ಆರ್ ದ ಸೇಮ್ ಸ್ಟೆಪ್ಸ್ ಆಗ್ತಿರೋದ್ರಿಂದ ಎರಡೂ ಸೇಮ್ ಆಗ್ತಾ ಇದೆ. ಹಾಗಾಗಿ ನಾವು ಪ್ರಾಪರ್ಟಿ 13 ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಅಲ್ಲಿ ಅವ್ರು ಹೇಳ್ತಾ ಇರೋದು ಅಷ್ಟೇ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ತೊಗೊಂಡಿದ್ದಾರೆ, ಬಟ್ ನಾವಲ್ಲಿ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ಗಳಂತ ತೊಗೊಂಡಿದ್ದಾರೆ ಅಷ್ಟೇ. ಇಲ್ಲಿ ಪ್ರಾಪರ್ಟಿ 14 ಹೇಳ್ತಾ ಇದ್ದಾರೆ, ದ ಡಿಟರ್ಮಿನೆಂಟ್ ಆಫ್ ಎನಿ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಈಸ್ ಆಲ್ವೇಸ್ 0. ಆಡ್ ಆರ್ಡರ್ನ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗಳ ಫಾರ್ಮೆಟಲ್ಲಿ ಏನಾದರೂ ಇತ್ತು ಅಂದರೆ ಆ ಮ್ಯಾಟ್ರಿಕ್ಸ್ಗಳ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಅಂದರೆ 0 ಆಗ್ತಾ ಹೋಗುತ್ತೆ. ಆಡ್ ಆರ್ಡರ್ ಅಂದರೆ ಯಾವುದ್ಯಾವುದು 3x3, 7x7, 5x5. ಆಡ್ ಆರ್ಡರ್ ಅಂದರೆ ಆಡ್ ನಂಬರ್ ಆಫ್ ಆರ್ಡರ್ಸ್ ಇರಬೇಕು. ಹಾಗಾದರೆ ಅಲ್ಲಿನ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ 0 ಆಗ್ತಾ ಹೋಗುತ್ತೆ. ಆ್ಯಂಡ್ ಅಟ್ ಶುಡ್ ಬಿ ಆನ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದ್ದರೆ ಮಾತ್ರ. ಹಾಗಾದರೆ ಇದಿಷ್ಟು ನಿಮಗೆ ಪ್ರಾಪರ್ಟೀಸ್ ಆಗ್ತಾಯಿದೆ. ಈ ಪ್ರಾಪರ್ಟೀಸ್ಗಳ ಮೇಲೆ ಯಾವ ಥರ ಕ್ವಶನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ, 1 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಸಿಗ್ತಾ ಹೋಗುತ್ತೆ, 4 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಸಿಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. 1 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್, ವಿತೌಟ್ ಎಕ್ಸ್ಪ್ಯಾಂಡ್ ಪ್ರೂವ್ ದಟ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎಕ್ಸ್ ಪ್ಲಸ್ ವೈ, ವೈ ಪ್ಲಸ್ ಝೆಡ್, ಝೆಡ್ ಪ್ಲಸ್ ಎಕ್ಸ್, ಝೆಡ್ ಎಕ್ಸ್ ವೈ 1 1 1 ಈಕ್ವಲ್ಸ್ ಟು 0. ಡಿಟರ್ಮಿನೆಂಟ್ನ ವ್ಯಾಲ್ಯೂ ನಮಗೆ 0 ಆಗ್ತಾ ಇದೆ. ಆ ಡಿಟರ್ಮಿನೆಂಟ್ ವ್ಯಾಲ್ಯೂ ನಾವು ಎಕ್ಸ್ಪ್ಯಾನ್ಷನ್ಸ್ ತೊಗೊಂಡು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋ ಹೋಗಿಲ್ಲ. ಯೂಸಿಂಗ್ ದ ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡಿಕೊಂಡು ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗ್ತಾ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಹೋಗಬೇಕು. ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡ್ಕೋಬೇಕು ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ನಮಗೆ 0 ಆಗ್ತಾ ಇರೋದು ಯಾವಾಗ ಅಂತಂದರೆ, ಇಫ್ ದ 2 rows ಆರ್ 2 columns ಆರ್ ಐಡೆಂಟಿಕಲ್. 2 rows ಆರ್ 2 columnsಗಳು ಐಡೆಂಟಿಕಲ್ ಆಗಿದ್ದಾಗ ಮಾತ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗ್ತಾ ಹೋಗುತ್ತೆ. ಹಾಗಾದರೆ 2 ರೋ ಅಥವಾ 2 ಕಾಲಮ್ಸ್ಗಳನ್ನು ಐಡೆಂಟಿಕಲ್ ಮಾಡ್ಕೋಬೇಕು ಅಂದರೆ ಎಲಿಮೆಂಟರಿ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗಬೇಕು. ಎಲಿಮೆಂಟರಿ ಆಪ್ರೇಷನ್ಸ್ಗಳು ಯಾವುದ್ಯಾವುದು, R1
ಇಂಟರ್ಚೇಂಜ್ ಟು R2 ಆರ್ R2 ಇಂಟರ್ಚೇಂಜ್ ಟು R1 ಆಗಿರಬೇಕು. ಇದು ಫಸ್ಟ್ ಆಪ್ರೇಷನ್ಸ್. ಆರ್ ಕಾಲಮ್ ಟು ಕಾಲಮ್ 1 ಟು ಕಾಲಮ್ 2 ಚೇಂಜಸ್ ಆಗೋದು, ಅಥವಾ ಕಾಲಮ್ 1 ಟು ಕಾಲಮ್ 3 ಚೇಂಜಸ್ ಆಗೋದು. ಇದು ಕಾಲಮ್ ಆಪ್ರೇಷನ್ಸ್ ಆಗ್ತಾಯಿತ್ತು. ಆರ್ ಅಡಿಷನ್ಸ್ ಆರ್ ಸಬ್ಸ್ಟ್ರಾಕ್ಷನ್ಸ್ ಆಪ್ರೇಷನ್ಸ್ಗಳನ್ನ ರೋಸ್ ಟು ರೋಸ್ ಅಡಿಷನ್ಸ್, ಕಾಲಮ್ಸ್ ಟು ಕಾಲಮ್ಸ್ ಅಡಿಷನ್ಸ್ ಆರ್ ಸಬ್ಸ್ಟ್ರಾಕ್ಷನ್ಸ್ ಮಾಡ್ಕೊತಿರೋ ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡ್ಕೋಬೋದಾ, ಅಥವಾ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ಸ್ ಆರ್ ಡಿವಿಷನ್ಸ್ ನೋಡ್ಕೊತಾ ಹೋದಾಗ ಆಪ್ರೇಷನ್ಸ್ಗಳೇನಾದರೂ ನಮಗೆ ಐಡೆಂಟಿಕಲ್ ಬರ್ತಾ ಹೋಗುತ್ತಾ ನೋಡ್ತಾ ಹೋಗಬೇಕು. ಹಾಗಾದರೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಎಕ್ಸ್ ಅನ್ನೋದು ಫಸ್ಟ್ ರೋಲ್ ಇರೋಂಥ ಎಲಿಮೆಂಟ್ಸ್ಗಳನ್ನ ಇಂಟರ್ಚೇಂಜ್ ಮಾಡ್ಕೊತಾ ಇದ್ದೀವಿ. ಯಾವ ಥರ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ ಅಂದರೆ R1 ಜೊತೆಗೆ R2ನ ಆ್ಯಡ್ ಮಾಡ್ತಾ ಇದ್ದೀವಿ. R1 ಡ್ಯಾಶ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡ್ತಾ ಹೋಗಿ, ಫಸ್ಟ್ ಸ್ಟೆಪ್ಪಲ್ಲಿ ಆ್ಯಸ್ ಇಟ್ ಈಸ್ ಏನು ಡಿಟರ್ಮಿನೆಂಟ್ ಇದೆಯೋ ಹಾಗೆ ಬರ್ಕೊಂಡಿದ್ದೀವಿ. ಅದರ ಪಕ್ಕದಲ್ಲಿ ಒಂದು R1 ಡ್ಯಾಶ್ ಅನ್ನೋ ಒಂದು ಫಾರ್ಮುಲಾ ಬರ್ಕೊಂಡಿದ್ದೀವಿ. ಅಂದರೆ R1 ಡ್ಯಾಶನ್ನ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಯಾವುದರಿಂದ R2ನ ಆ್ಯಡ್ ಮಾಡಿದಾಗ ಏನು ಬರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗಾದರೆ R2ನ ಆ್ಯಡ್ ಮಾಡಿದ್ರೆ R1 ಜೊತೆಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಹಾಗೆ ವೈ ಪ್ಲಸ್ ಝೆಡ್ ಪ್ಲಸ್ ಎಕ್ಸ್, ಝೆಡ್ ಪ್ಲಸ್ ಎಕ್ಸ್ ಪ್ಲಸ್ ವೈ. ಹಾಗಾದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. R1ನಲ್ಲಿ ಎಲ್ಲ ಎಲಿಮೆಂಟ್ಸ್ಗಳು ಏನಾಗ್ತಾ ಇದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆಗ್ತಾ ಇದೆ. ಹಾಗಾದರೆ ಅಷ್ಟು ಎಲಿಮೆಂಟ್ಸ್ಗಳಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅನ್ನೋದು ಕಾಮನ್ ಆಗಿರೋದ್ರಿಂದ ಹೊರಗೆ ಇಟ್ಕೊಂಡ್ರೆ ವಿ ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಅನ್ ಔಟ್ಸೈಡಲ್ಲಿ ಇಟ್ಕೊಂಡ್ರೆ ನಮಗೇನಾಗ್ತಾ ಹೋಗುತ್ತೆ, 1 1 1. ಸೆಕೆಂಡ್ ರೋ ಎಲಿಮೆಂಟ್ಸ್ ಝೆಡ್ ಎಕ್ಸ್ ವೈ, ಥರ್ಡ್ ರೋ ಎಲಿಮೆಂಟ್ಸ್ 1 1 1. ಇಲ್ಲಿ ಫಸ್ಟ್ ರೋ ಎಲಿಮೆಂಟ್ಸ್ ಮತ್ತು ಥರ್ಡ್ ರೋ ಎಲಿಮೆಂಟ್ಸ್ಗಳೇನಾಗ್ತಾ ಇದೆ, ಸೇಮ್ ಇದೆ, ಅಂದರೆ ಐಡೆಂಟಿಕಲ್ ಆಗಿದೆ. ಹಾಗಾದರೆ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 0 ಆಗ್ತಾ ಹೋಗುತ್ತೆ. ಹಾಗಾದರೆ 0 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 0 ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ನಾವು ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ರೋ 2 ರೋ 3 ಆರ್ ಕಾಲಮ್ 1 ಕಾಲಮ್ 2 ಕಾಲಮ್ 3 ತಗೊಳ್ದಲೇ ಡಿಟರ್ಮಿನೆಂಟ್ ವ್ಯಾಲ್ಯೂ ನಮಗೆ 0 ಆಗ್ತಾ ಇದೆ ಬೈ ಯೂಸಿಂಗ್ ಆ್ಯನ್ ಪ್ರಾಪರ್ಟೀಸ್ ಆ್ಯಂಡ್ ಎಲಿಮೆಂಟರಿ ರೋ ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡಿಕೊಂಡು. ಹಾಗಾದರೆ ಸೆಕೆಂಡ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಸೆಕೆಂಡ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ, ವಿತೌಟ್ ಎಕ್ಸ್ಪ್ಯಾಂಡ್ ಪ್ರೂವ್ ದಟ್ 2 7 65 3 8 75 5 9 86 ಈಕ್ವಲ್ಸ್ ಟು 0. ಡಿಟರ್ಮಿನೆಂಟ್ನ ವ್ಯಾಲ್ಯೂ ವ್ಯಾಲ್ಯೂ ನಮಗೇನು ಬರ್ತಾ ಇದೆ, 0 ಬರ್ತಾ ಇದೆ. ಇಲ್ಲಿ ನಾವು ಎಕ್ಸ್ಪ್ಯಾನ್ಷನ್ಸ್ ಮಾಡ್ಕೊಂಡಾಗಲೂ ನಮಗೆ 0 ಬರುತ್ತೆ. ವಿತೌಟ್ ಎಕ್ಸ್ಪ್ಯಾನ್ಷನ್ಸ್ ಅಂತ ಕೇಳಿದಾಗ ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡ್ತಾ ಹೋಗಬೇಕು. ಪ್ರಾಪರ್ಟೀಸಲ್ಲಿ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರೋದು ಓನ್ಲಿ ಥರ್ಡ್ ಪ್ರಾಪರ್ಟಿ. ಯಾವುದು ಅಂದರೆ ರೋಸ್ಗಳನ್ನು ಐಡೆಂಟಿಕಲ್ ಮಾಡೋದು. ರೋಸ್ಗಳನ್ನು ಐಡೆಂಟಿಕಲ್ ಮಾಡಬೇಕು ಅಂದರೆ ಎಲಿಮೆಂಟರಿ ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡಬೇಕು. ಎಲಿಮೆಂಟರಿ ರೋ ಆಪ್ರೇಷನ್ಸ್ ಅಥವಾ ಎಲಿಮೆಂಟರಿ ಕಾಲಮ್ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡಬೇಕು. ಇಲ್ಲಿ ನಾವು ಸೊಲ್ಯೂಷನ್ಸಲ್ಲಿ ನೋಡ್ತಾ ಹೋಗೋಣ. ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಗಿವನ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡಿದ್ದೀನಿ. ಡೆಲ್ಟಾ ಇಸ್ ಈಕ್ವಲ್ಸ್ ಟು 2 7 65 3 8 75 5 9 86. ಅದರ ಪಕ್ಕದಲ್ಲಿ C1 ಡ್ಯಾಶ್ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ, ಅಂದರೆ ಕಾಲಮ್ 1ನ್ನು ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ಇಸ್ ಈಕ್ವಲ್ಸ್ ಟು ಕಾಲಮ್ 1 ಪ್ಲಸ್ 9 ಇಂಟು ಕಾಲಮ್ 2. ಕಾಲಮ್ 2 ಜೊತೆಗೆ 9ನ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಕಾಲಮ್ 1ನ್ನು ಆ್ಯಡ್ ಮಾಡಿದಾಗ ಏನು ವ್ಯಾಲ್ಯೂ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಕಾಲಮ್ 1ನಲ್ಲಿರೋಂಥ ಎಲಿಮೆಂಟ್ಸ್ ಯಾವುದು, 2. 9 ಇಂಟು 7 ಅಂದರೆ 63. 63 ಪ್ಲಸ್ 2 ವ್ಯಾಲ್ಯೂ ಏನಾಗ್ತಾ ಇದೆ, 65 ಆಗ್ತಾ ಇದೆ. ಹಾಗಾದರೆ ಕಾಲಮ್ 1 ನೋಡ್ತಾ ಹೋಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ 65 75 86 ಆಗ್ತಾ ಇದೆ. 75 ಅಂತಂದರೆ 3 ಪ್ಲಸ್ 9 ಇಂಟು 8 72, 9 8 72 ಪ್ಲಸ್ 3 75 ಆಗುತ್ತೆ. ಹಾಗೆ 9 9 81, 81 ಪ್ಲಸ್ 5 86 ಆಗ್ತಾ ಹೋಗುತ್ತೆ. ಹಾಗಾಗಿ ಕಾಲಮ್ 1 ಚೇಂಜಸ್ ಆಗ್ತಾ ಇರೋದು C1 ಪ್ಲಸ್ 9 C2. ಹಾಗಾಗಿ 65 7 65 75 8 75 86 9 86 ಬರ್ತಾ ಇದೆ. ಹಿಯರ್ column 1 and column 3 are the identical columns. Then the determinant value ಏನಾಗ್ತಾ ಹೋಗುತ್ತೆ, is equals to 0 ಆಗ್ತಾ ಇದೆ. ಇಲ್ಲೂ ಕೂಡ ಎಕ್ಸ್ಪ್ಯಾನ್ಷನ್ಸ್ ಮಾಡ್ಕೊಂಡಿಲ್ಲ. ಸಪೋಸ್ ನೀವೇನಾದರೂ ಎಕ್ಸ್ಪ್ಯಾನ್ಷನ್ಸ್ ಮಾಡಿಕೊಂಡ್ರೆ ಟ್ರೈ ಮಾಡ್ತೀನಿ ಅಂತಂದರೆ ಎಕ್ಸ್ಪ್ಯಾನ್ಷನ್ಸ್ ಟ್ರೈ ಮಾಡ್ಕೊಳ್ಳಿ, ವ್ಯಾಲ್ಯೂ ಬಿಕಮ್ಸ್ 0 ಬಂದೇ ಬರುತ್ತೆ. ಬಟ್ ಇವ್ರು ಇಲ್ಲಿ ಕೇಳ್ತಾ ಇರೋದು ವಿತೌಟ್ ಎಕ್ಸ್ಪ್ಯಾನ್ಷನ್ಸ್, ಹಾಗಾಗಿ ನೀವು ಈ ಪ್ರಾಪರ್ಟೀಸ್ನ ಯೂಸ್ ಮಾಡಲೇಬೇಕು. ಹಾಗೆ ಥರ್ಡ್ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಥರ್ಡ್ ಪ್ರಾಬ್ಲಮ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಎವ್ಯಾಲ್ಯೂಯೇಟ್ 102 18 36 1 3 4 17 3 6 ಡಿಟರ್ಮಿನೆಂಟ್ ಬೈ ಯೂಸಿಂಗ್ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್.
ಇಲ್ಲಿ ಎವ್ಯಾಲ್ಯೂಯೇಟ್ ಮಾಡಬೇಕಂತೆ ಎಕ್ಸ್ಪಾನ್ಷನ್ಸ್ ಮಾಡೋಗಿಲ್ಲ, ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ನೋಡ್ತಾ ಹೋಗೋಣ. 102 + 18 + 36 134 17 36. ಅಲ್ಲಿ ನಾವು ಎಲ್ಲ ಪ್ರಾಪರ್ಟೀಸ್ನ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ನೀವು ಇದೇ ಪ್ರಾಪರ್ಟಿ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಏನಿಲ್ಲ, ಯಾವ ಪ್ರಾಪರ್ಟಿನ ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ, ನಿಮಗೆ ಎಕ್ಸ್ಪಾನ್ಷನ್ಸ್ ಮಾಡ್ಕೊಂಡಾಗ ಪ್ರಾಬ್ಲಮ್ ಸಿಗ್ತಾ ಹೋಗುತ್ತೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಈಗ 102 18 36 134 17 36 ಇಸ್ ದ ಗಿವನ್ ಡಿಟರ್ಮಿನೆಂಟ್ ಬರ್ಕೊಂಡಿದ್ದೀನಿ. ಹಾಗೆ R3' ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. R3' ಅಂದರೆ ಯಾವುದ್ಯಾವುದು 17 3 6 ಅನ್ನೋ ಎಲಿಮೆಂಟ್ಸ್ಗಳನ್ನ ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಏನಿಂದ 6 × R3, 6ಇಂದ ಮಲ್ಟಿಪ್ಲೈ ಮಾಡಿ R3ನ ಬರ್ಕೊಳ್ತಾ ಇದ್ದೀನಿ. ಹಾಗಾದರೆ 6 × R3 ಮಾಡಿದಾಗ 6 7s 102, 6 3s 18, 6 6 36. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು 102 18 36 second row elements, 1 3 4 third row elements, 102 18 36. If the two rows are identical, then the determinant value becomes 0. ಹಾಗಾದರೆ ಎರಡು ರೋಸ್ಗಳು ನಮಗೆ ಐಡೆಂಟಿಕಲ್ ಸಿಗ್ತಾ ಇದೆ, ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಹಾಗಾದರೆ 0 ಆಗ್ತಾ ಹೋಗುತ್ತೆ. ದ ಫೋರ್ತ್ ಕ್ವಶನ್ಸ್, ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 × 3. ಇಲ್ಲಿ ಎ ಮ್ಯಾಟ್ರಿಕ್ಸ್ ಕೊಡ್ತಾ ಇದ್ದಾರೆ, ಇಟ್ ಶುಡ್ ಬಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗ್ತಾ ಇದೆ. ಅಲ್ಲಿನ ಆರ್ಡರ್ ಏನಾಗ್ತಾ ಇದೆ ಅಂದರೆ 3 × 3 ಆರ್ಡರ್ನ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಂಟು ಡಿಟರ್ಮಿನೆಂಟ್ ಕೆ ಎ. ಆರ್ಡರ್ ನಮಗೆ 3 × 3 ಇದ್ದಾಗ ಅಥವಾ ಆರ್ಡರ್ ನಮಗೆ n × n ಇತ್ತು ಅಂದರೆ ಕೆ ಎ ಡಿಟರ್ಮಿನೆಂಟ್ನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, k⁴n ಇಂಟು ಡಿಟರ್ಮಿನೆಂಟ್ ಎ ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ n × n ಆರ್ಡರ್ ಇಲ್ಲ, ಅದ್ರ ಬದಲು ಯಾವ ಥರ ಆರ್ಡ್ರಲ್ಲಿದೆ, 3 × 3 ಆರ್ಡ್ರಲ್ಲಿದೆ. ಹಾಗಾದರೆ k⁴n ಪ್ಲೇಸಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, k⁴3 ಇಂಟು ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ನಮಗೆ ಸಿಗ್ತಾ ಹೋಗುತ್ತೆ. ದಟ್ ಇಸ್ ದ ಸೊಲ್ಯೂಷನ್ಸ್ ಫಾರ್ ದ ಫೋರ್ತ್ ಪ್ರಾಬ್ಲಮ್. ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್, ಫಿಫ್ತ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ, ಲೆಟ್ ಎ ಬಿ ಯೂನಿಟ್ ಮ್ಯಾಟ್ರಿಕ್ಸ್. ಎ ಅನ್ನೋದೇನಾಗ್ತಾ ಇದೆ, ಇಲ್ಲಿ ಯೂನಿಟ್ ಮ್ಯಾಟ್ರಿಕ್ಸ್ ಆಗ್ತಾ ಇದೆ ಆಫ್ ಆರ್ಡರ್ n × n ಆರ್ಡರಲ್ಲಿರುವಂತಹ ಒಂದು ಯೂನಿಟ್ ಮ್ಯಾಟ್ರಿಕ್ಸ್. ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ 2a. ಡಿಟರ್ಮಿನೆಂಟ್ ಆಫ್ 2a ಅಂದರೆ determinant 2a is equals to 2 to the power of n into determinant a. ಯಾವುದೇ ಯೂನಿಟ್ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ವ್ಯಾಲ್ಯೂ 1 ಆಗ್ತಾ ಹೋಗುತ್ತೆ. ಹಾಗಾದರೆ ಡಿಟರ್ಮಿನೆಂಟ್ ಆಫ್ 2a ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಹಾಗಾದರೆ 2 to the power of n into a ಆಗ್ತಾ ಹೋಗುತ್ತೆ. ಹಾಗಾಗಿ 2 to the power of n is equals to 2 to the power of n is the determinant ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಹಾಗೆ ಸಿಕ್ಸ್ತ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಇಫ್ a is equals to 1 2 3 4, ಫೈಂಡ್ ಡಿಟರ್ಮಿನೆಂಟ್ 2a. ಇಲ್ಲಿ ನಮಗೆ ಮ್ಯಾಟ್ರಿಕ್ಸ್ ಎ ಕೊಡ್ತಾ ಇದ್ದಾರೆ, ಆರ್ಡರ್ ಏನಾಗ್ತಾ ಇದೆ 2 × 2 ಆಗ್ತಾ ಇದೆ. ಹಾಗಾದರೆ ಇಲ್ಲಿ ನಾವು ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡ್ಬೋದು. ಬಟ್ ಅವ್ರು ಮೆನ್ಷನ್ ಮಾಡ್ತಾ ಇರೋದೇನು, ಫೈಂಡ್ ಡಿಟರ್ಮಿನೆಂಟ್ 2a ಮ್ಯಾಟ್ರಿಕ್ಸ್ ನಮಗೆ ಕೊಟ್ಟಿಲ್ಲ. ಹಾಗಾದರೆ 2a ಮ್ಯಾಟ್ರಿಕ್ಸ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು, ಅದಾದಮೇಲೆ ಡಿಟರ್ಮಿನೆಂಟ್ 2a ಫೈಂಡ್ ಔಟ್ ಮಾಡ್ಕೋಬೇಕು. ಆಗ ನಿಮಗೆ ಡಿಟರ್ಮಿನೆಂಟ್ 2a ಸಿಕ್ತಂಗೆ ಆಗುತ್ತೆ. ಹಾಗಾದರೆ 2a ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಾದರೆ 2 × 1 2, 2 × 2 4, 2 3s 6, 2 4s 8. ಇಲ್ಲಿ ನಾವು ಡೈರೆಕ್ಟಾಗಿ ಫಾರ್ಮುಲಾನು ಕೂಡ ಅಪ್ಲೈ ಮಾಡ್ತಾ ಹೋಗ್ಬೋದು. ಇಫ್ ಆರ್ಡರ್ 2 × 2 ಇದೆ, ಹಾಗಾದರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ಸ್ ಯಾವ್ದು ಮಾಡ್ತಾ ಇರೋದು, 2 ಇಂದ ಮ್ಯಾಟ್ರಿಕ್ಸ್ ಏನ ಮಲ್ಟಿಪ್ಲೈ ಮಾಡ್ತಿದ್ದೀರಾ, ಡಿಟರ್ಮಿನೆಂಟ್ 2a is equals to ಏನಾಗ್ತಾ ಹೋಗುತ್ತೆ ಅಂದರೆ ಡಿಟರ್ಮಿನೆಂಟ್ ಎ ಇಂಟು 2 to the power of n ಆಗ್ತಾ ಇತ್ತು ಫಾರ್ಮುಲಾ. ಬಟ್ ಇಲ್ಲಿ ಆರ್ಡರ್ 2 × 2 ಇರೋದ್ರಿಂದ 2 to the power of 2 ಇಂಟು ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಅಂತ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ಹಾಗೆ ಸೆವೆಂತ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎಗೇನ್ ಸೆವೆಂತ್ ಪ್ರಾಬ್ಲಮು ಅಷ್ಟೇ, 1 2 4 2 ಫೈಂಡ್ ಡಿಟರ್ಮಿನೆಂಟ್ 2a. ಫೈಂಡ್ ಡಿಟರ್ಮಿನೆಂಟ್ 2a ಅಂದರೆ ಎಗೇನ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಫಸ್ಟು 2a ಫೈಂಡ್ ಔಟ್ ಮಾಡ್ಕೊಳ್ಳಿ, ಅದಾದಮೇಲೆ ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡಿ, ನಿಮಗೆ -24 ಬರ್ತಾ ಹೋಗುತ್ತೆ. ಹಾಗಾಗಿ 2a ಫೈಂಡ್ ಔಟ್ ಮಾಡಿದ್ದೀವಿ. 2 2s 4, 2 4s 2 2s 2 1s 2, 2 2s 4, 2 4s 8, 2 2s 4. ಈಗ ಡಿಟರ್ಮಿನೆಂಟ್ 2a ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಡಿಟರ್ಮಿನೆಂಟ್ 2a ಅಂತಂದರೆ ಎಗೇನ್ 2 × 2 ಆರ್ಡರ್, ಡಯಾಗ್ನಲ್ ಎಲಿಮೆಂಟ್ಸ್ಗಳು 2 4s 8, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು 8 4s 32, 8 - 32 is -24. ದಟ್ ಈಸ್ ದ ಡಿಟರ್ಮಿನೆಂಟ್ ಆಫ್ 2a. ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಏಯ್ತ್ ಪ್ರಾಬ್ಲಮ್ ಏನಾಗ್ತಾ ಇದೆ, ಎಗೈನ್ ಸೆವೆಂತ್ ಪ್ರಾಬ್ಲಮ್ ಆ್ಯಂಡ್ ಏಯ್ತ್ ಪ್ರಾಬ್ಲಮ್ ಆರ್ ಸೇಮ್. ಇಲ್ಲಿ ನಮಗೆ ಶೋ ದಟ್ ಅಂತ ಕೇಳ್ತಾ ಇದ್ದಾರೆ.
ನಮಗೆ ಪ್ರಾಬ್ಲಮ್ಸ್ಗಳನ್ನ ಈ ಥರನೂ ಕೇಳ್ಬೋದು. ಹಾಗಾಗಿ ಡಿಟರ್ಮಿನೆಂಟ್ 2a ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡು ಈಕ್ವೇಷನ್ 1 ಅಂತ ಬರ್ಕೊಂಡಿದ್ದೀವಿ. ಈಗ ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡ್ಕೊಳ್ಳಿ. ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ಅದರ ಜೊತೆಗೆ 4ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ RHS ಆಫ್ ದ ಈಕ್ವೇಷನ್ ಸಿಗ್ತಾ ಹೋಗುತ್ತೆ. ಆವಾಗ ನಮಗೆ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಈಕ್ವಲ್ ಆಗ್ತಾ ಹೋಗುತ್ತೆ. ಹಾಗೆ 9th ಪ್ರಾಬ್ಲಮ್ ಕೂಡ ಸೇಮ್. 9th ಪ್ರಾಬ್ಲಮಲ್ಲಿ ಏನು ಹೇಳ್ತಾ ಇದ್ದಾರೆ, ಫೈಂಡ್ ಡಿಟರ್ಮಿನೆಂಟ್ 3a ಹೇಳ್ತಾ ಇದ್ದಾರೆ. ಎರಡೂ ಕೂಡ ಸೇಮ್ ಆಗ್ತಾ ಇದೆ, ಫೈಂಡ್ ಔಟ್ ಮಾಡ್ಕೋಬೋದು, ಚೆಕ್ ಮಾಡ್ಕೊಳ್ತಾ ಹೋಗಿ. ಹಾಗೆ ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3, ಎ ಅನ್ನೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗ್ತಾ ಇದೆ, ಅಲ್ಲಿನ ಆರ್ಡರ್ ಏನಾಗ್ತಾ ಇದೆ 3 ಆಗ್ತಾ ಇದೆ. ಆ್ಯಂಡ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ಸ್ ಕೊಡ್ತಾ ಇದ್ದಾನೆ 4. ಫೈಂಡ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ 2a. ಈಗ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ 2a ಫೈಂಡ್ ಔಟ್ ಮಾಡಬೇಕಾಗಿದೆ. ಅಂದರೆ ಆರ್ಡರ್ 3 ಇತ್ತು ಅಂದರೆ 2 to the power of 3 ಆಗುತ್ತೆ. ಹಾಗಾಗಿ ಡಿಟರ್ಮಿನೆಂಟ್ 2a is equals to 2 to the power of n into determinant a is the formula. So order n is equals to 3 ಇರೋದ್ರಿಂದ 2 to the power of 3 into determinant a. ಡಿಟರ್ಮಿನೆಂಟ್ a ಅಂದರೆ 4 ಕೊಟ್ಟಿಯಾನೆ. ಹಾಗಾಗಿ 2 cube is equals to 8 into 4. 8 4s are 32 is the answer for the 10th questions. ಹಾಗೆ 11th questions ಏನು ಹೇಳ್ತಾ ಇದ್ದಾರೆ ನೋಡಿ. ಇಫ್ a is a square matrix of order 3 and determinant a is equals to then find the value of determinant 2a. determinant 2a ಕೇಳ್ತಾ ಇದ್ದಾನೆ ಫೈಂಡ್ ಔಟ್ ಮಾಡೋದಕ್ಕೆ. 2a ಅಂದರೆ 2 ಇಂದ a ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಬಟ್ ಮ್ಯಾಟ್ರಿಕ್ಸ್ ಏನು ಅವರು ಮೆನ್ಷನ್ ಮಾಡ್ತಾ ಇಲ್ಲ, ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ಕೆ ಎ ಇಸ್ ಈಕ್ವಲ್ಸ್ ಟು ಏನಾಗ್ತಾ ಇತ್ತು ಫಾರ್ಮುಲಾ, k to the power of n into determinant a ಅಲ್ವಾ. ಇಲ್ಲಿ k is equals to 2 ಆಗ್ತಾ ಇದೆ, ಆರ್ಡರ್ n is equals to 3 ಆಗ್ತಾ ಇದೆ. ಹಾಗಾದರೆ 2 to the power of n into determinant a, ಡಿಟರ್ಮಿನೆಂಟ್ a ಅವರೇ ಮೆನ್ಷನ್ ಮಾಡ್ತಾ ಇದ್ದಾರೆ 5 ಅಂತ. ಹಾಗಾಗಿ 8 5s are 40 ಆಗ್ತಾ ಇದೆ. ಇದಿಷ್ಟು ನಿಮಗೆ 11th ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ಸ್ 12th ನೋಡ್ತಾ ಹೋಗೋಣ. 12th ಕೂಡ ನಮಗೆ ಡಿಟರ್ಮಿನೆಂಟ್ ಇಫ್ ಎ ಇಸ್ ಈಕ್ವಲ್ಸ್ ಟು 1 0 1 0 1 2 0 0 4 ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ 3a. ಎಗೇನ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಡಿಟರ್ಮಿನೆಂಟ್ ಆಫ್ 3a ಫೈಂಡ್ ಔಟ್ ಮಾಡ್ಕೋಬೇಕು. ಡಿಟರ್ಮಿನೆಂಟ್ ಆಫ್ 3a ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಓನ್ಲಿ ಮ್ಯಾಟ್ರಿಕ್ಸ್ ಎ ಕೊಡ್ತಾ ಇದ್ದಾನೆ. ಆ ಮ್ಯಾಟ್ರಿಕ್ಸ್ ಎನ 3 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 3 ಇಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. ಅವರು ಎರಡು ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಆರ್ಡರ್ 3 x 3 ಇದೆ ಅಂತ ಅಂದರೆ ಡಿಟರ್ಮಿನೆಂಟ್ ಆಫ್ ಕೆ ಇಂಟು ಎ ಫಾರ್ಮುಲಾ ಯೂಸ್ ಮಾಡ್ತಾ ಹೋಗ್ತೀರಾ. ಡಿಟರ್ಮಿನೆಂಟ್ ಆಫ್ ಕೆ ಇಸ್ ಈಕ್ವಲ್ಸ್ ಟು ಏನಾಗ್ತಾ ಹೋಗುತ್ತೆ, ಕೆ ಟು ದ ಪವರ್ ಆಫ್ ಎನ್ ಇಂಟು ಎ ಡಿಟರ್ಮಿನೆಂಟ್ ಎ. ಅದೇ ಫಾರ್ಮುಲಾ ಯೂಸ್ ಮಾಡೋದಾದರೆ ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡ್ಕೋಬೇಕು. ಡಿಟರ್ಮಿನೆಂಟ್ ಎ ಫೈಂಡ್ ಔಟ್ ಮಾಡಿಕೊಂಡ್ರೆ 3 to the power of 3 ಇಂಟು 4 ಆಗ್ತಾ ಹೋಗುತ್ತೆ. 3 to the power of 3 ಅಂದರೆ 27. 27 ಇಂಟು 4 ಅಂದರೆ 108. ಅದರ್ವೈಸ್ ನಾವು ರೆಗ್ಯುಲರ್ ಮೆಥಡೇ ಯೂಸ್ ಮಾಡ್ತೀರಾ ಅಂತಂದರೆ 3a ಮಲ್ಟಿಪ್ಲೈ ಮಾಡ್ಕೊಳ್ಳಿ, 3 ಇಂದ a ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನಿಮಗೊಂದು ಮ್ಯಾಟ್ರಿಕ್ಸ್ ಸಿಗ್ತಾ ಹೋಗುತ್ತೆ 3 0 3 0 3 6 0 0 12. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ ಅಂತ ತೊಗೊಳ್ತಾ ಹೋಗಿ ನಿಮಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ಆವಾಗ 108 ವ್ಯಾಲ್ಯೂ ಈಕ್ವಲ್ ಆಗ್ತಾ ಹೋಗುತ್ತೆ. ಹಾಗೆ 13th ಕ್ವಶನ್ಸ್ ನೋಡ್ತಾ ಹೋಗೋಣ. 13th ಕ್ವಶನ್ಸ್ ಅಷ್ಟೇ. ಇಫ್ ಎ ಇಸ್ ಈಕ್ವಲ್ಸ್ ಟು 3 0 1 0 1 2 0 0 4 ದೆನ್ ಫೈಂಡ್ 3a. ಡಿಟರ್ಮಿನೆಂಟ್ 3a. ಎಗೇನ್ ಡಿಟರ್ಮಿನೆಂಟ್ 3a ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಎಗೇನ್ ಪ್ರಾಪರ್ಟಿ ನಿಮಗೆ 11th ಆಗ್ತಾ ಇದೆ, ಪ್ರಾಪರ್ಟಿ 10th ಆಗ್ತಾ ಇದೆ. ಪ್ರಾಪರ್ಟಿ 10 ಬೇಸ್ ಮೇಲೆ ನೋಡ್ತಾ ಹೋಗ್ತಾ ಇರೋ ಪ್ರಾಬ್ಲಮ್ಸ್ಗಳೆಲ್ಲ. ಹಾಗಾಗಿ ಡಿಟರ್ಮಿನೆಂಟ್ ಕೆ ಎ ಇಸ್ ಈಕ್ವಲ್ಸ್ ಟು ಕೆ ಟು ದ ಪವರ್ ಆಫ್ ಎನ್ ಇಂಟು ಡಿಟರ್ಮಿನೆಂಟ್ ಎ. ಹಾಗಾಗಿ ಕೆ ಅಂದರೆ ಯಾವ್ದು ಆಗ್ತಾ ಇದೆ ಇಲ್ಲಿ ವ್ಯಾಲ್ಯೂ 3 ಆಗ್ತಾ ಇದೆ. ಕೆ ಇಸ್ ಈಕ್ವಲ್ಸ್ ಟು 3, ಎನ್ ಇಸ್ ಈಕ್ವಲ್ಸ್ ಟು 3. ಹಾಗಾಗಿ 3 to the power of 3 4 into 1 into 3. ಯಾಕೆ 4 into 1 into 3 ತೊಗೊಳ್ತಾ ಇದ್ದೀವಿ, ಲೋಯರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಏನಾಗ್ತಾ ಇದೆ ಅಂದರೆ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ಗಿಂತ ಬಿಲೋ ಎಲಿಮೆಂಟ್ಸ್ಗಳೇನಾಗ್ತಾ ಇದೆ 0 0 0 ಆಗ್ತಾ ಇದೆ. ಹಾಗಾದರೆ ಪ್ರಾಪರ್ಟಿ 13 ಏನು ಹೇಳ್ತಾ ಇತ್ತು, ಪ್ರಾಪರ್ಟಿ 7 ಏನು ಹೇಳ್ತಾ ಇತ್ತು, ಇಫ್ ದ ಲೀಡಿಂಗ್ ಎಲಿಮೆಂಟ್ಸ್ ಬಿಲೋ ಆರ್ ಎಬೋ ಆರ್ ಎಕ್ಸೆಪ್ಟ್ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0, ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ಗಿಂತ ಬಿಲೋ ಅಥವಾ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ಗಿಂತ ಎಬೋ ಪಾರ್ಟಲ್ಲಿ ಆರ್ ಎಕ್ಸೆಪ್ಟ್ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0, ದೆನ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ವಿಲ್ ಬಿ ಮಲ್ಟಿಪ್ಲೈಡ್ ದೋಸ್ ಡಯಾಗ್ನಲ್ ಎಲಿಮೆಂಟ್ಸ್ಗಳಾಗ್ತಾ ಇತ್ತು ಅಲ್ವಾ. ಹಾಗಾದರೆ ಇಲ್ಲಿ ನಮಗೆ ಲೀಡಿಂಗ್ ಡಯಾಗ್ನಲ್ ಎಲಿಮೆಂಟ್ಸ್ಗಳಾದಂತಹ 3 1 4 ಆ ಡಯಾಗ್ನಲ್ ಎಲಿಮೆಂಟ್ಸ್ಗಳಿಗಿಂತ ಬಿಲೋ ಪಾರ್ಟ್ ನಮಗೇನಾಗ್ತಾ ಇದೆ 0 0 0 ಆಗ್ತಾ ಇದೆ. ಹಾಗಾದರೆ ಅಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಮಲ್ಟಿಪ್ಲೈಯಿಂಗ್ ದೋಸ್ 3 ಡಯಾಗ್ನಲ್ ಎಲಿಮೆಂಟ್ಸ್. ದೋಸ್ 3 ಡಯಾಗ್ನಲ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 3 into 1 into 4. 3 into 1 into 4 ಅಂದರೆ 12 ಆಗುತ್ತೆ. 12 into 27 ಅಂದರೆ 324 ಆಗ್ತಾ ಇದೆ. ಹಾಗಾದರೆ ಅಲ್ಲಿನ ಆನ್ಸರ್ ಏನಾಗ್ತಾ ಇದೆ 324 ಇಸ್ ದ ಡಿಟರ್ಮಿನೆಂಟ್ ಆಫ್ 3a ವ್ಯಾಲ್ಯೂ.
ಹಾಗೆ 14th ಕ್ವಶನ್ಸ್ ನೋಡ್ತಾ ಹೋಗೋಣ. ಇಫ್ ಎ ಈಸ್ ಎ ಆರ್ಡರ್ ಆಫ್ 3x3 such that determinant of 1/2 A inverse A inverse is equals to 1/16, then find determinant 3A. ಅವ್ರು ಇಲ್ಲಿ ಡಿಟರ್ಮಿನೆಂಟ್ ಆಫ್ ಇಂಟು ಎ ಇನ್ವರ್ಸ್ ಕೊಡ್ತಾ ಇದ್ದಾನೆ, ಎಷ್ಟು ಅಂತ 1/16 ಕೊಡ್ತಾ ಇದ್ದಾನೆ. ಹಾಗಾದರೆ ಆ ಟರ್ಮ್ಸ್ಗಳನ್ನ ಇಟ್ಕೊಂಡು ಡಿಟರ್ಮಿನೆಂಟ್ 3Aನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಹಾಗಾದರೆ ಗಿವನಲ್ಲಿ ಕೊಟ್ಟಿರೋಂಥದ್ದನ್ನು ಬರ್ಕೊಳ್ತಾ ಹೋಗ್ತಾ ಇದ್ದೀವಿ ಸೊಲ್ಯೂಷನ್ಸಲ್ಲಿ. ಆಫ್ ಇಂಟು ಎ ಇನ್ವರ್ಸ್, ಡಿಟರ್ಮಿನೆಂಟ್ ಆಫ್ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು 1/16. ಆಫ್ ಕಾನ್ಸ್ಟೆಂಟ್ ಟರ್ಮ್ ಆಗಿರೋದ್ರಿಂದ ಡಿಟರ್ಮಿನೆಂಟಿಂದ ಹೊರಗಡೆ ಇಟ್ಕೊಂಡ್ರೆ R2ನ RHS ಕಳಿಸ್ಕೋಬೋದು. RHS ಕಳಿಸಿದಾಗ ನ್ಯೂಮರೇಟ್ರಿಗೆ ಹೋಗ್ತಾ ಹೋಗುತ್ತೆ, 2/16 ಆಗ್ತಾ ಹೋಗುತ್ತೆ. 2/16 ಆಗಿದೆ ಅಂತಂದರೆ 1/2 ಡಿಟರ್ಮಿನೆಂಟ್ ಎ ಅಲ್ವಾ, ಡಿಟರ್ಮಿನೆಂಟ್ ಆಫ್ 1/2 ಇಂಟು ಎ ಇನ್ವರ್ಸ್ ಅಂತಂದರೆ ಕೆ ಇಂಟು ಡಿಟರ್ಮಿನೆಂಟ್ ಎ ಫಾರ್ಮೆಟಲ್ಲಿದೆ. ಹಾಗಾಗಿ ಕೆ ಟು ದ ಪವರ್ ಆಫ್ ಎನ್ ಇಂಟು ಡಿಟರ್ಮಿನೆಂಟ್ ಎ, ಹೌದಲ್ವಾ? ಹಾಗಾದರೆ 1/2 ಹೋಲ್ ಟು ದ ಪವರ್ ಆಫ್ 3 ಇಸ್ ಅನ್ 1/8 ಇಂಟು ಡಿಟರ್ಮಿನೆಂಟ್ ಎ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು 1/16. ಈ 8ನ RHS ಕಳಿಸ್ಕೊಂಡ್ರೆ 8/16 ಆಗುತ್ತೆ. ಡಿಟರ್ಮಿನೆಂಟ್ ಎ ಇನ್ವರ್ಸ್ನ ನಾವು 1/ಡಿಟರ್ಮಿನೆಂಟ್ ಎ ಅಂತ ಬರ್ಕೋಬೋದು. 1/ಡಿಟರ್ಮಿನೆಂಟ್ ಎ ಈಸ್ ಈಕ್ವಲ್ಸ್ ಟು 8/16. ಡಿಟರ್ಮಿನೆಂಟ್ ಎ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಹಾಗಾದರೆ 2 ಆಗ್ತಾ ಹೋಗುತ್ತೆ. ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ನಮಗೆ 2 ಬರ್ತಾ ಇದೆ ಅಂದರೆ ಡಿಟರ್ಮಿನೆಂಟ್ ಆಫ್ 3A ಫೈಂಡ್ ಔಟ್ ಮಾಡ್ಕೊಳ್ಳೋದು ಈಸಿ ಆಗ್ತಾ ಇದೆ. ಹೇಗೆ? ಡಿಟರ್ಮಿನೆಂಟ್ ಆಫ್ ಕೆ ಎ ಈಸ್ ಈಕ್ವಲ್ಸ್ ಟು ಕೆ ಟು ದ ಪವರ್ ಆಫ್ ಎನ್ ಇಂಟು ಡಿಟರ್ಮಿನೆಂಟ್ ಎ. ಹಾಗಾಗಿ ಕೆ ವ್ಯಾಲ್ಯೂ ನಮಗೆ 3 ಇದೆ, ಎನ್ ವ್ಯಾಲ್ಯೂ ನಮಗೆ ಆರ್ಡರ್ 3x3 ಇರೋದ್ರಿಂದ ಎನ್ ಈಸ್ ಈಕ್ವಲ್ಸ್ ಟು 3. 3 to the power of 3 is 27. 27 into 2 is 54. This is the 14th questions solutions ಆಗ್ತಾ ಇದೆ. ಇದಿಷ್ಟು ನಿಮಗೆ ಇವತ್ತಿನ ಟಾಪಿಕಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಪ್ರಾಪರ್ಟೀಸ್ ಮೇಲೆ ಯಾವ ಥರ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ತರಗತಿಲಿ ನಾವು 4 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರ್ತಾ ಹೋಗ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಇದರ ಮೇಲೆ ನೀವು ಪ್ರಾಪರ್ ಅಸೈನ್ಮೆಂಟ್ಸ್ ನೋಡ್ಕೊಳ್ಳೋದಾದರೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಅಲ್ಲಿ ನಿಮಗೆ ಯಾವ ಕ್ವಶನ್ಸ್ ಡೌಟ್ ಬರ್ತಾ ಹೋಗುತ್ತೋ ಆ ಕ್ವಶನ್ಸ್ಗೆ ಕ್ಲಾರಿಫೈ ಮಾಡ್ಕೊಳ್ಳೋದಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಇದೆ, ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.